ವೀಕ್ಷಕರೇ, ಫೈನಲಿ ಇಷ್ಟು ವರ್ಷ ವೆಯ್ಟ್ ಮಾಡಿದ ನಂತರ ಎಲ್ಲರೂ ಕಾಯುತ್ತಿದ್ದ ಲೈವ್ ಆಕ್ಷನ್ ಮೋನಾ ಫೈನಲಿ ರಿಲೀಸ್ ಆಗಿದೆ. ನಮ್ಮ ಬಾಲ್ಯದ ಫೇವರಿಟ್ ಅಡ್ವೆಂಚರ್ ಈಗ ರಿಯಲ್ ಆಕ್ಟರ್ಸ್ ಜೊತೆ ಅದ್ಭುತವಾಗಿ ನಮ್ಮ ಮುಂದೆ ಬಂದಿದೆ. ಈ ಕಥೆಯಲ್ಲಿ ಓಷನ್ ಆಯ್ಕೆ ಮಾಡಿದ ಒಬ್ಬ ಹುಡುಗಿ ಜಗತ್ತನ್ನು ನಾಶ ಮಾಡಬಲ್ಲ ಭಯಾನಕ ಮಾನ್ಸ್ಟರ್ ಅನ್ನ ಫೇಸ್ ಮಾಡಿ ಶಕ್ತಿಶಾಲಿ ಮೋವಾನನ್ನ ಹುಡುಕಿ ದೇವತೆ ಟೇಫಿಟಿಯ ಹೃದಯವನ್ನ ಮತ್ತೆ ಅವಳಿಗೆ ವಾಪಸ್ ಮಾಡಬೇಕಾಗಿರುತ್ತೆ. ಇನ್ ಕೇಸ್ ಅದೇನಾದ್ರೂ ವಾಪಸ್ ಆಗಲಿಲ್ಲ ಅಂದ್ರೆ ಇಡೀ ಜಗತ್ತೇ ಕೂಡ ಕತ್ತಲೆಯಲ್ಲಿ ಮುಳುಗಬೇಕಾಗಿರುತ್ತೆ. ವೀಕ್ಷಕರೇ, ಈ ಕತೆ ಮೋವಾ ಹೇಗೆ ಆ ಟೇಫಿಟಿಯ ಹೃದಯವನ್ನು ಹುಡುಕ್ತಾಳೆ, ಅದನ್ನ ಕಂಡು ಹಿಡಿಯಬೇಕಾದ್ರೆ ಅವಳಿಗೆ ಯಾವ ಯಾವ ಪ್ರಾಬ್ಲಮ್ಗಳು ಬರ್ತವೆ, ಇದೆಲ್ಲನೂ ಕೂಡ ಈ ಫಿಲಂನಲ್ಲಿ ತುಂಬಾ ಅಡ್ವೆಂಚರ್ ಆಗಿ ತೋರಿಸಿದ್ದಾರೆ. ಈ ಕತೆ ಈಗ ನೈಜ ಪಾತ್ರಗಳೊಂದಿಗೆ ಇನ್ನಷ್ಟು ಅದ್ಭುತವಾಗಿ ನಮ್ಮ ಮುಂದೆ ಬಂದಿದೆ. ವೀಕ್ಷಕರೇ, ಈಗ ಕತೆ ಕಡೆ ಹೋಗೋಣ. ಕತೆ ಆರಂಭವಾಗೋದು ಮೋನಾಳ ಅಜ್ಜಿ ಮಕ್ಕಳಿಗೆ ಒಂದು ಪುರಾತನ ದಂತಕಥೆಯನ್ನ ಹೇಳ್ತಾ ಇರ್ತಾಳೆ. ಬಹಳ ವರ್ಷಗಳ ಹಿಂದೆ ಟೇಫಿಟಿ ಎಂಬ ದೇವತೆ ಇಡೀ ಜಗತ್ತಿಗೆ ಜೀವ ನೀಡ್ತಿರ್ತಾಳೆ. ಅವಳ ಹೃದಯದಲ್ಲಿ ಅದ್ಭುತ ಶಕ್ತಿಯಿಂದ ಪ್ರಕೃತಿ ತುಂಬಾ ಪ್ರಶಾಂತವಾಗಿರುತ್ತೆ. ಮರಗಳು, ಗಿಡಗಳು, ಪ್ರಾಣಿಗಳು ಎಲ್ಲವೂ ಕೂಡ ಸಂತೋಷದಿಂದ ಬದುಕ್ತಾ ಇರ್ತವೆ. ಆದರೆ ಒಂದು ದಿನ ಮೋವಾ ಎಂಬ ಡಾಮಿಗಾಡ್ ಆ ಶಕ್ತಿಯನ್ನ ಮನುಷ್ಯರಿಗೆ ಕೊಡಬೇಕಂತ ಯೋಚನೆ ಮಾಡಿ ಟೇಫಿಟಿಯ ಹೃದಯವನ್ನ ಕದ್ದುಬಿಡ್ತಾನೆ. ಅದೇ ಒಂದು ದೊಡ್ಡ ತಪ್ಪಾಗಿ ಹೋಗುತ್ತೆ. ಹೃದಯವನ್ನ ಕಳ್ಕೊಂಡ ಟೇಫಿಟಿ ದುಃಖದಿಂದ ಕಂಗಾಲಾಗ್ತಾಳೆ. ಆ ಕ್ಷಣದಿಂದಲೇ ಕತ್ತಲೆ ಜಗತ್ತಿನಾದ್ಯಂತ ಹರಡೋಕೆ ಶುರುವಾಗುತ್ತೆ. ಅಷ್ಟರಲ್ಲಿ ಟೇಕಾ ಎಂಬ ಭಯಾನಕ ಬೆಂಕಿಯ ಮಾನ್ಸ್ಟರ್, ಲಾವಾ ಮತ್ತೆ ಕಲ್ಲಿನಿಂದ ಕೂಡಿದ ಭಯಾನಕ ದೈತ್ಯ ಮೋವಾ ಮೇಲೆ ದಾಳಿ ಮಾಡ್ತದೆ. ಇವರಿಬ್ಬರ ನಡುವೆ ಭೀಕರ ಯುದ್ಧ ಕೂಡ ನಡೆಯುತ್ತೆ. ಕೊನೆಗೆ ಮೋವಾ ಸೋತು ಸಮುದ್ರಕ್ಕೆ ಬಿದ್ದುಬಿಡ್ತಾನೆ. ಅವನ ಮ್ಯಾಜಿಕ್ ಹುಕ್ಕು ಕೂಡ ಕಳೆದು ಹೋಗುತ್ತೆ. ಜೊತೆಗೆ ಟೇಫಿಟಿಯಿಂದ ಕದ್ದ ಹೃದಯವು ಕೂಡ ಸಮುದ್ರದ ಆಳಕ್ಕೆ ಬಿದ್ದೋಗುತ್ತೆ. ಹೀಗೆ 1000 ವರ್ಷಗಳು ಕಳೀತವೆ. ಇಂದಿಗೂ ಕೂಡ ಟೇಕಾ ಮತ್ತು ಸಮುದ್ರದ ಭಯಾನಕ ರಾಕ್ಷಸರು ಆ ಹೃದಯವನ್ನ ಹುಡುಕ್ತಲೇ ಇರ್ತವೆ. ಅವರು ಹೋಗುವ ಎಲ್ಲ ಕಡೆ ಜೀವ ನಾಶವಾಗ್ತಾ ಹೋಗುತ್ತೆ, ಕತ್ತಲೆ ಹರಡ್ತಾ ಹೋಗುತ್ತೆ. ಆದರೆ ಒಂದು ಭವಿಷ್ಯವಾಣಿ ಇದೆ. ಒಂದು ದಿನ ಸಮುದ್ರ ಆಯ್ಕೆ ಮಾಡಿದ ಒಬ್ಬ ಹುಡುಗಿ ಬರ್ತಾಳೆ. ಅವಳು ಮೋವಾನನ್ನ ಹುಡುಕಿ ಪ್ರಕೃತಿ ದೇವತೆಯ ಹೃದಯವನ್ನ ವಾಪಸ್ ಮಾಡಿ ಇಡೀ ಜಗತ್ತನ್ನ ರಕ್ಷಣೆ ಮಾಡ್ತಾಳೆ ಅನ್ನೋದು ಭವಿಷ್ಯವಾಣಿ ಇರುತ್ತೆ. ಆ ಹುಡುಗಿಯೇ ಮೋನಾ. ಆ ಕತೆ ಕೇಳುತ್ತಿದ್ದ ಮಕ್ಕಳಲ್ಲಿ ಚಿಕ್ಕ ಮೋನಾ ಕೂಡ ಇರ್ತಾಳೆ. ಆದರೆ ಅಷ್ಟರಲ್ಲಿ ಅವಳ ಅಪ್ಪ ಅಲ್ಲಿಗೆ ಬಂದು, ಇದೆಲ್ಲ ಕೇವಲ ಹಳೆಯ ಕಥೆಗಳು, ನಮ್ಮ ದ್ವೀಪದ ಹೊರಗೆ ಯಾವ ರಾಕ್ಷಸರು ಕೂಡ ಇಲ್ಲ. ಆದರೆ ಒಂದು ನಿಯಮ ಮಾತ್ರ ನೆನ್ಪಿಟ್ಟುಕೊಳ್ಳಿ, ಯಾವುದೇ ಕಾರಣಕ್ಕೂ ರೀಫ್ ದಾಟಬಾರ್ದು, ಅಂದ್ರೆ ಅವರ ಬೌಂಡ್ರಿಯನ್ನು ಯಾರು ಕೂಡ ದಾಟಬಾರ್ದು ಅಂತ ಕಟ್ಟುನಿಟ್ಟಾಗಿ ಹೇಳ್ತಾನೆ. ಸ್ವಲ್ಪ ಸಮಯದ ನಂತರ ಮೋನಾ ಸಮುದ್ರದ ದಡದಲ್ಲಿ ಒಬ್ಬಳೇ ಆಟ ಆಡ್ತಿರ್ತಾಳೆ. ಹಾಗೆ ಒಂದು ಪುಟ್ಟ ಆಮೆ ಮರಿಯನ್ನ ಪಕ್ಷಿಗಳಿಂದ ರಕ್ಷಿಸಿ ಸಮುದ್ರದ ಕಡೆಗೆ ಕಳಿಸ್ತಾಳೆ. ವೀಕ್ಷಕರೇ, ಅದೇ ಸಮಯದಲ್ಲಿ ಒಂದು ಅದ್ಭುತ ಕೂಡ ನಡೆಯುತ್ತೆ. ಸಮುದ್ರವೇ ಜೀವಂತವಾಗಿರುವಂತೆ ನೀರು 2 ಕಡೆ ಸರಿದು ಮೋನಾ ಜೊತೆ ಆಟ ಆಡೋಕ್ಕೆ ಶುರು ಮಾಡುತ್ತೆ. ನಂತರ ಹೊಳೆಯುತ್ತಿರುವ ಹಸಿರು ಬಣ್ಣದ ಒಂದು ಕಲ್ಲನ್ನು ಅವಳು ಮುಂದೆ ಇಡುತ್ತೆ. ಇದೇ ಟೇಫಿಟಿಯ ಹೃದಯ. ಮೋನಾ ಇನ್ನು ಚಿಕ್ಕ ಮಗು, ಅದನ್ನು ಆಶ್ಚರ್ಯದಿಂದ ಎತ್ಕೊಳ್ತಾಳೆ. ಆದರೆ ಅಷ್ಟರಲ್ಲಿ ಅವಳ ಅಪ್ಪ ಅಲ್ಲಿಗೆ ಬರ್ತಾರೆ. ಅಷ್ಟರಲ್ಲಿ ಸಮುದ್ರ ಮತ್ತೆ ಅವಳ ಕೈಯಿಂದ ಕಲ್ಲನ್ನು ಮತ್ತೆ ವಾಪಸ್ ತಗೊಂಡು ಅವಳನ್ನು ದಡಕ್ಕೆ ಬಿಟ್ಬಿಡುತ್ತೆ. ಸ್ವಲ್ಪ ದಿನಗಳ ನಂತರ ಮೋನಾಗೆ ಅವಳ ಅಮ್ಮ ಮತ್ತೆ ಅವಳ ಅಜ್ಜಿ, ಒಂದು ದಿನ ನೀನೇ ಈ ಊರಿನ ನಾಯಕಿಯಾಗಬೇಕು, ಆದ್ದರಿಂದ ನಮ್ಮ ಸಂಪ್ರದಾಯ, ಜನರ ಜವಾಬ್ದಾರಿ ಮತ್ತೆ ಪ್ರಕೃತಿಯನ್ನು ಕಾಪಾಡುವುದನ್ನು ನೀನು ಕಲಿಬೇಕು ಅಂತ ಹೇಳ್ತಾರೆ. ವೀಕ್ಷಕರೇ, ಇದೇ ವೇಳೆ ನಮಗೆ ಇನ್ನೊಂದು ಮಜವಾದ ಪಾತ್ರ ಕೂಡ ಪರಿಚಯ ಆಗುತ್ತೆ. ಅದರ ಹೆಸರು ಹೇ. ಅದು ತುಂಬ ದಡ್ಡತನ ತೋರಿಸಿದ್ರು ಕೂಡ ಎಲ್ರೂ ಕೂಡ ನಗಿಸುವ ಕೋಳಿ ಆಗಿರುತ್ತೆ. ಅವನು ಯಾವಾಗಲೂ ಏನಾದರೂ ಗಲಾಟೆ ಮಾಡ್ತಾನೆ ಇರುತ್ತೆ. ವರ್ಷಗಳು ಕಳೀತವೆ. ಮೋನಾ ದೊಡ್ಡವಳಾಗ್ತಾಳೆ. ಅವಳು ಯಾವಾಗಲೂ ಕೂಡ ಸಮುದ್ರದ ಕಡೆ ನೋಡ್ತಾನೆ ಇರ್ತಾಳೆ. ಅವಳಿಗೆ ಸಮುದ್ರದ ಜೊತೆ ಒಂದು ವಿಚಿತ್ರ ಬಾಂಧವ್ಯ ಕೂಡ ಇರುತ್ತೆ. ಆದರೆ ಅವರ ಅಪ್ಪನ ಮಾತನ್ನು ಮೀರಿ ಅವರ ಪ್ರಾಂತ್ಯವನ್ನು ದಾಟುವ ಧೈರ್ಯ ಅವಳಿಗಿರಲಿಲ್ಲ. ಆದರೆ ಒಬ್ಬರು ಮಾತ್ರ ಅವಳ ಮನಸ್ಸನ್ನು ಅರ್ಥ ಮಾಡ್ಕೊಂಡಿರ್ತಾರೆ. ಅದೇ ಅವಳ ಅಜ್ಜಿ ಗ್ರ್ಯಾಂಡ್ ಮಾ ಟ್ಯಾಲೆ. ಅವರು ಹೇಳ್ತಿರ್ತಾರೆ, ನಿನ್ನ ಮನಸ್ಸಿನ ಧ್ವನಿಯನ್ನು ಕೇಳು, ನಿನ್ನ ಡೆಸ್ಟಿನಿ ಬೇರೆಯೇ ಇದೆ. ಹಾಗಂತ ಹೇಳ್ತಾ ಯಾವಾಗಲೂ ಕೂಡ ಮೋನಾಗೆ ಧೈರ್ಯ ತುಂಬ್ತಾ ಇರ್ತಾಳೆ. ಮೋನಾ ಕೂಡ ತನ್ನ ಜೀವನದ ನಿಜವಾದ ದಾರಿ ಏನು ಅಂತ ಹುಡುಕ್ತಾ ಇರ್ತಾಳೆ. ವೀಕ್ಷಕರೇ, ವರ್ಷಗಳು ಕಳೆದಂತೆ ಮೋನಾ ಧೈರ್ಯಶಾಲಿ ಯುವತಿಯಾಗಿ ಬೆಳೆದಿರ್ತಾಳೆ. ಒಂದು ದಿನ ಅವಳ ಅಪ್ಪ ಊರಿನ ಎಲ್ಲ ನಾಯಕರಿಗೆ ಮಾತ್ರ ಗೊತ್ತಿರುವಂಥ ಪವಿತ್ರ ಸ್ಥಳಕ್ಕೆ ಅವಳನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ದೊಡ್ಡ ಕಲ್ಲಿನ ಬೆಟ್ಟ ಇರುತ್ತೆ.
ಅವರ ಅಪ್ಪ ಹೇಳ್ತಾರೆ, ನಮ್ಮ ಕುಟುಂಬದ ಪ್ರತಿಯೊಬ್ಬ ನಾಯಕ ಇಲ್ಲಿ ಒಂದು ಕಲ್ಲನ್ನು ಇಟ್ಟು ತನ್ನ ಜವಾಬ್ದಾರಿಯನ್ನು ಸ್ವೀಕರಿಸ್ತಾರೆ ಅಂತ ಹೇಳ್ತಾರೆ. ಶೀಘ್ರದಲ್ಲೇ ನೀನು ಈ ಸಂಪ್ರದಾಯವನ್ನು ಮುಂದುವರಿಸಬೇಕು ಹಾಗಂತ ಮೋನಾಳ ತಂದೆ ಅವಳಿಗೆ ಹೇಳ್ತಾರೆ. ಮೋನಾ ಕೂಡ ತುಂಬ ಖುಷಿಯಿಂದ ಅದಕ್ಕೆ ತಯಾರಾಗ್ತಾಳೆ. ಪ್ರತಿದಿನ ಊರಿನ ಜನರಿಗೆ ಸಹಾಯ ಮಾಡ್ತಾ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತಾ ಒಳ್ಳೆಯ ನಾಯಕಿಯಾಗಲು ಪ್ರಯತ್ನ ಮಾಡ್ತಿರ್ತಾಳೆ. ಅವಳ ಜೊತೆಗೆ ಯಾವಾಗಲೂ ಅವಳ ಮುದ್ದಿನ ಹಂದಿ ಪೂವ ಮತ್ತು ಗೊಂದಲದ ರಾಜ ಆ ಕೋಳಿ ಹೇ ಇರ್ತದೆ. ವೀಕ್ಷಕರೇ, ಹೀಗೆ ಇರುವಾಗ ಒಂದು ದಿನ ಊರಿನಲ್ಲಿ ಒಂದು ದೊಡ್ಡ ಸಮಸ್ಯೆ ಶುರುವಾಗುತ್ತೆ. ಆ ಊರಿನ ಜನರು ಬೇಟೆ ಮಾಡುತ್ತಿದ್ದ ಜಾಗದಲ್ಲಿ ಮೀನುಗಳು ಕಾಣೆಯಾಗಿರ್ತವೆ. ತೆಂಗಿನ ಮರಗಳು ಒಣಗಲು ಶುರುವಾಗಿರುತ್ತೆ. ಬೆಳೆಗಳು ಕೂಡ ಸರಿಯಾಗಿ ಬೆಳೆಯುವುದೇ ಇಲ್ಲ. ಇದನ್ನು ನೋಡಿ ಮೋವನ ಅಪ್ಪ ಎಲ್ಲ ಜನರನ್ನು ಕರೆದು ಸಭೆ ಮಾಡ್ತಾರೆ. ಎಲ್ಲರೂ ಕೂಡ ಆಗ ಆತಂಕದಲ್ಲಿರ್ತಾರೆ. ಆಗ ಮೋನಾ ಒಂದು ಸಲಹೆ ಕೊಡ್ತಾಳೆ, ನಮ್ಮ ಹತ್ತಿರ ಮೀನುಗಳಿಲ್ಲ ಅಂದರೆ ನಮ್ಮ ಬೌಂಡ್ರಿಯನ್ನು ದಾಟಿ ಸಮುದ್ರದ ಆಚೆ ಹೋಗಿ ಮೀನು ಹಿಡಿಯಬೇಕು ಅಂತ. ಆದರೆ ಈ ಮಾತು ಕೇಳಿದ ಅವರಪ್ಪ ತುಂಬ ಕೋಪಗೊಳ್ತಾರೆ. ಈ ವಿಷಯವನ್ನು ಮತ್ತೆ ನನ್ನ ಮುಂದೆ ಮಾತಾಡಬೇಡ, ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಬೌಂಡ್ರಿಯನ್ನು ನಾವು ದಾಟಬಾರ್ದು ಅಂತ ಕಟ್ಟುನಿಟ್ಟಾಗಿ ಹೇಳ್ಬಿಡ್ತಾನೆ. ಮೋನಾ ತುಂಬ ಬೇಸರವಾಗ್ತಾಳೆ. ಸ್ವಲ್ಪ ಸಮಯದ ನಂತರ ಅವಳ ಅಮ್ಮ ಅವಳನ್ನು ಕರೆದು ಸಮಾಧಾನ ಮಾಡ್ತಾರೆ. ನಂತರ ಊರಿನ ಜನರು ಯಾಕೆ ಅಷ್ಟೊಂದು ಹೆದರ್ತಾರೆ ಅಂತ ಸತ್ಯವನ್ನು ಹೇಳ್ತಾಳೆ. ಒಂದು ಸಾರಿ ಅವರ ತಂದೆ ಚಿಕ್ಕವರಿದ್ದಾಗ ತನ್ನ ಸ್ನೇಹಿತನ ಜೊತೆ ಆ ಬೌಂಡ್ರಿಯನ್ನು ದಾಟಿ ಸಮುದ್ರಕ್ಕೆ ಹೋಗಿರ್ತಾರೆ. ಆದರೆ ಭಯಾನಕ ಚಂಡಮಾರುತದಲ್ಲಿ ಅವನ ಸ್ನೇಹಿತ ಸಮುದ್ರದಲ್ಲೇ ಸಾವನ್ನಪ್ಪಿರ್ತಾರೆ. ಆ ದಿನದಿಂದ ಅವರಪ್ಪ ಸಮುದ್ರ ಅಂದರೆ ಭಯಪಡ್ತಾರೆ. ಅದಕ್ಕೆ ತನ್ನ ಮಗಳನ್ನು ಕೂಡ ಕಳ್ಕೋಬಾರ್ದು ಅಂತ ಯಾವಾಗಲೂ ಕೂಡ ಅವಳನ್ನು ತಡಿತಾ ಇರ್ತಾರೆ. ಈಗ ಮೋನಾ ಅವಳ ಅಪ್ಪನ ನೋವನ್ನು ಅರ್ಥ ಮಾಡ್ಕೊಳ್ತಾಳೆ. ಆದರೆ ಅವಳ ಮನಸ್ಸು ಮಾತ್ರ ಇನ್ನು ಮುಂದೆ ಸಮುದ್ರ ಕಡೆನೇ ಎಳಿತಾ ಇರುತ್ತೆ. ಒಂದು ದಿನ ಅವಳು ನಾಯಕಿಯಾಗುವ ಸಂಪ್ರದಾಯದ ಭಾಗವಾಗಿ ಪವಿತ್ರ ಬೆಟ್ಟದ ಮೇಲೆ ಕಲ್ಲು ಇಟ್ಟು ತನ್ನ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋಕ್ಕೆ ಹೋಗ್ತಾಳೆ. ಆದರೆ ಅವಳ ಕೈ ಮುಂದೆನೇ ಹೋಗೋದಿಲ್ಲ. ಯಾಕೋ ನನ್ನ ಜೀವನದ ದಾರಿ ಇದು ಅಲ್ಲ ಅನ್ನೋ ಭಾವನೆ ಅವಳ ಮನಸ್ಸಿನಲ್ಲಿ ಮೂಡುತ್ತೆ. ಅದೇ ಕ್ಷಣದಲ್ಲಿ ಅವಳ ಮನಸ್ಸಿನೊಳಗೆ ಒಂದು ಧ್ವನಿ ಹೇಳುತ್ತೆ, ನಿನ್ನ ಡೆಸ್ಟಿನಿ ಸಮುದ್ರದ ಆಚೆ ಇದೆ ಅಂತ. ಆ ದಿನದಿಂದ ಮೋನಾಗೆ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ, ಆ ಬೌಂಡ್ರಿ ದಾಟಿದ್ರೆ ಏನಿದೆ ಅಂತ. ಕೊನೆಗೆ ಒಂದು ದಿನ ಯಾರಿಗೂ ಹೇಳದೆ ತನ್ನ ಮುದ್ದಿನ ಹಂದಿ ಪೂವ ಜೊತೆ ಒಂದು ಚಿಕ್ಕ ದೋಣಿಯಲ್ಲಿ ಸಮುದ್ರದತ್ತ ಹೊರಡ್ತಾಳೆ. ನಿಧಾನವಾಗಿ ಅವಳು ಬೌಂಡ್ರಿ ಹತ್ರ ತಲುಪ್ತಾಳೆ. ಇನ್ನೇನು ಅದನ್ನು ದಾಟಬೇಕು ಅನ್ನೋಷ್ಟರಲ್ಲಿ ಸಡನ್ನಾಗಿ ದೊಡ್ಡ ಅಲೆಗಳು ಎಲ್ಲಿಂದಲೂ ಎದ್ದು ದೋಣಿಯನ್ನು ತುಂಬ ಜೋರಾಗಿ ಅಲುಗಾಡಿಸೋಕ್ಕೆ ಪ್ರಯತ್ನ ಮಾಡ್ತವೆ. ಮೋನಾ ಮತ್ತು ಅವಳ ಹಂದಿ ಮರಿ ಇಬ್ಬರು ಕೂಡ ನೀರಿಗೆ ಬೀಳ್ತಾರೆ. ಮೋನಾ ನೀರಿನೊಳಗೆ ದೋಣಿ ಹಗ್ಗಗಳಲ್ಲಿ ಸಿಗಾಕೊಳ್ತಾಳೆ. ಅಲ್ಲಿ ಅವಳಿಗೆ ಉಸಿರಾಡೋಕ್ಕೂ ಆಗದೆ ಪ್ರಾಣ ಉಳಿಸಿಕೊಳ್ಳೋಕ್ಕೆ ಹರಸಾಹಸ ಮಾಡ್ತಾಳೆ. ಕೊನೆಗೂ ಹೇಗೋ ತಪ್ಪಿಸ್ಕೊಂಡು ಮೇಲಕ್ಕೆ ಬರ್ತಾಳೆ. ಆದರೆ ದೋಣಿ ಸಂಪೂರ್ಣವಾಗಿ ಹಾಳಾಗಿರುತ್ತೆ. ಬೇರೆ ದಾರಿ ಇಲ್ಲದೆ ಸೋತ ಮನಸ್ಸಿನಿಂದ ಮತ್ತೆ ಆ ದ್ವೀಪಕ್ಕೆ ವಾಪಸ್ಸಾಗ್ತಾಳೆ. ಆ ವಿಷಯವನ್ನು ನೋಡಿ ಅವಳ ಅಜ್ಜಿ ನಗ್ತಾ ಹೇಳ್ತಾಳೆ, ಯಾರಾದರೂ ಕೇಳಿದರೆ ಇದಕ್ಕೆಲ್ಲ ಪೂವ ಕಾರಣ ಅಂತ ಹೇಳು ಅಂತ. ಈಗ ಮೋನಾಗೆ ಬೇಜಾರಾಗಿರುತ್ತೆ. ಅವರಪ್ಪ ಹೇಳಿದ್ದು ಸರಿ, ನಾನು ಸಮುದ್ರಕ್ಕೆ ಸೇರಿದವಳಲ್ಲ, ನನ್ನ ಕೆಲಸ ಊರಿನ ನಾಯಕಿಯಾಗುದೆ ಅಂತ ನಿರಾಶೆ ಆಗ್ತಾಳೆ. ಅಜ್ಜಿ ಅವಳ ಮಾತನ್ನು ಶಾಂತವಾಗಿ ಕೇಳ್ತಾಳೆ. ನಂತರ ಒಂದು ವಿಚಿತ್ರ ಮಾತು ಹೇಳ್ತಾಳೆ, ನಾನು ಸತ್ತ ನಂತರ ಒಂದು ಪವಿತ್ರ ಆತ್ಮವಾಗಿ ನಿಮ್ಮನ್ನೆಲ್ಲ ನೋಡುತ್ತಿರಬೇಕು ಅನ್ನೋ ಆಸೆ ನನಗಿದೆ ಅಂತ ಹೇಳ್ತಾಳೆ. ಮೋನ ಆಶ್ಚರ್ಯದಿಂದ ಅಜ್ಜಿಯನ್ನು ನೋಡ್ತಾಳೆ. ಅಜ್ಜಿ ನಗುತ್ತಾ ಹೇಳ್ತಾಳೆ, ಊರಿನವರು ನನ್ನನ್ನು ಹುಚ್ಚಿ ಅಜ್ಜಿ ಅಂತ ಕರೀತಾರೆ, ಆದರೆ ನಾನು ನಿನಗೆ ಒಂದು ರಹಸ್ಯ ತೋರಿಸ್ಬೇಕು ಅಂತ ಬೆಟ್ಟದ ಮೇಲಿರುವ ಒಂದು ಗುಪ್ತ ಗುಹೆಗೆ ಕರ್ಕೊಂಡು ಹೋಗ್ತಾಳೆ. ನಂತರ ಒಂದು ಪ್ರಶ್ನೆ ಕೇಳ್ತಾಳೆ, ನಮ್ಮ ಪೂರ್ವಜರು ಯಾರೂ ಕೂಡ ಆ ಬೌಂಡ್ರಿಯನ್ನು ದಾಟಲೇ ಇಲ್ಲ ಅಂತ ನಿಜವಾಗ್ಲೂ ನೀನು ನಂಬ್ತೀಯ ಅಂತ ಕೇಳ್ತಾಳೆ. ಅಷ್ಟನ್ನು ಹೇಳಿ ಒಳಗೆ ಹೋಗು, ಅಲ್ಲಿರುವ ಹಳೆಯ ಡ್ರಮ್ಮನ್ನು ಬಡಿ, ನಂತರ ನಿನಗೆ ಎಲ್ಲ ಸತ್ಯವನ್ನು ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಮೋನ ಆಗ ನಿಧಾನವಾಗಿ ಆ ಕತ್ತಲೆಯ ಗುಹೆ ಒಳಗೆ ನಡೀತಾಳೆ. ಅಲ್ಲಿ ಅವಳನ್ನು ಕಾಯುತ್ತಿದ್ದ ಒಂದು ಸತ್ಯ ಅವಳ ಇಡೀ ಜೀವನವನ್ನೇ ಬದಲಾಯಿಸ್ಬಿಡುತ್ತೆ. ಒಳಗೆ ನೋಡಿದ ಕ್ಷಣ ಅವಳ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾಗ್ತದೆ. ಅಲ್ಲಿ ಸಾಲು ಸಾಲಾಗಿ ನಿಂತಿದ್ದವು ದೊಡ್ಡ ದೊಡ್ಡ ಪುರಾತನ ಹಡಗುಗಳು. ಅವು ಸಾಮಾನ್ಯ ದೋಣಿಗಳಲ್ಲ, ಅವು ಅವರ ಪೂರ್ವಿಕರ ಸಮುದ್ರಯಾನಕ್ಕೆ ಬಳಸುತ್ತಿದ್ದ ಹಡಗುಗಳು. ಹಾಗೆ ಗುಹೆಯ ಮಧ್ಯದಲ್ಲಿ ಒಂದು ಪುರಾತನ ಡ್ರಮ್ ಕೂಡ ಇರುತ್ತೆ. ಅಜ್ಜಿ ಹೇಳ್ದಂತೆ ಮೋನ ಅದನ್ನು ಬಲವಾಗಿ ಬಡಿತಾಳೆ. ಅವಳು ಅದನ್ನು ಬಡಿದ ತಕ್ಷಣ ಗುಹೆಯಲ್ಲಿ ಹಲವಾರು ಜ್ಯೋತಿಗಳು ಇದ್ದಕ್ಕಿದ್ದಾಗೆ ಬೆಳಗೋಕೆ ಸ್ಟಾರ್ಟ್ ಆಗುತ್ತೆ. ಆ ಬೆಳಕಿನೊಂದಿಗೆ ಗೋಡೆಯ ಮೇಲಿದ್ದ ಎಲ್ಲ ಚಿತ್ರಗಳು ಅವಳಿಗೆ ಕಾಣಿಸತೊಡಗುತ್ತೆ.
ಮೋನಾ ತನ್ನ ಪೂರ್ವಿಕರು ವಿಶಾಲ ಸಮುದ್ರದಲ್ಲಿ ನಕ್ಷತ್ರಗಳನ್ನು ನೋಡಿ ದಾರಿಯನ್ನು ಕಂಡುಹಿಡಿದು ಹೊಸ ಹೊಸ ದ್ವೀಪಗಳನ್ನು ಅನ್ವೇಷಣೆ ಮಾಡ್ತಿದ್ರು. ಈ ದೃಶ್ಯಗಳನ್ನು ಅವಳು ಆ ಚಿತ್ರದ ಮೂಲಕ ನೋಡ್ತಾಳೆ. ಆಗ ಅವಳಿಗೆ ನಿಜ ಗೊತ್ತಾಗುತ್ತೆ, ಅವರು ಕೇವಲ ದ್ವೀಪಗಳಲ್ಲಿ ಬದುಕುತ್ತಿದ್ದ ಜನರಲ್ಲ, ಅವರು ಮಹಾನ್ ನ್ಯಾವಿಗೇಟರ್ಸ್ ಆಗಿದ್ರು ಅಂತ. ಆದರೆ ವೀಕ್ಷಕರೇ, ಮೋವಾ ಟೇಫಿಟಿಯ ಹೃದಯವನ್ನು ಕದ್ದ ನಂತರ ಜಗತ್ತಿನಲ್ಲಿ ಕತ್ತಲೆ ಹರಡುತ್ತೆ. ಅನೇಕ ಹಡಗುಗಳು ಸಮುದ್ರದಲ್ಲಿ ನಾಶವಾಗ್ತವೆ. ಜನರು ಭಯಪಡ್ತಾರೆ. ಮುಂದಿನ ಪೀಳಿಗೆಗಳನ್ನು ರಕ್ಷಿಸೋಕೆ ಆ ಬೌಂಡ್ರಿಯನ್ನು ಹಾಕ್ತಾರೆ. ಆ ಬೌಂಡ್ರಿಯನ್ನು ಯಾರೂ ದಾಟಬಾರ್ದು ಅಂತ ಒಂದು ನಿಯಮವನ್ನು ಕೂಡ ಮಾಡ್ತಾರೆ. ಕಾಲ ಕಳೆದಂತೆ ಆ ನಿಯಮವೇ ಸಂಪ್ರದಾಯವಾಗಿಬಿಡುತ್ತೆ. ಕೊನೆಗೆ ತಮ್ಮ ನಿಜವಾದ ಇತಿಹಾಸವನ್ನೇ ಎಲ್ಲರೂ ಕೂಡ ಮರ್ತುಬಿಟ್ಟಿರ್ತಾರೆ. ಅಷ್ಟರಲ್ಲಿ ಆ ಅಜ್ಜಿ ಅಲ್ಲಿಗೆ ಬರ್ತಾರೆ. ಮೋನಾ, ನೀನು ಚಿಕ್ಕವಳಿದ್ದಾಗ ಸಮುದ್ರ ನಿನಗೆ ಟೇಫಿಟಿಯ ಹೃದಯ ಕೊಟ್ಟ ದಿನವೇ ನನಗೆ ಅರ್ಥ ಆಯಿತು. ಸಮುದ್ರ ನಿನ್ನನ್ನೇ ಆಯ್ಕೆ ಮಾಡಿದೆ ಅಂತ. ನಿನ್ನ ಕೆಲಸ ಆ ಬೌಂಡ್ರಿಯನ್ನು ದಾಟಿ ಮೋವನನ್ನು ಹುಡುಕಿ ಅವನ ಸಹಾಯದಿಂದ ಟೇಫಿಟಿಯ ಹೃದಯವನ್ನು ವಾಪಸ್ ಮಾಡೋದಾಗಿದೆ. ಮೋನಾಗೆ ಅನಿಸುತ್ತೆ ತನ್ನ ಬಾಲ್ಯದ ಆ ಘಟನೆ ಕನಸಲ್ಲ, ಅದು ನಿಜವಾಗ್ಲೂ ಕೂಡ ನಡೆದಿದೆ ಅಂತ. ಆಗ ತಾನೇ ಅವಳಿಗೆ ಅರ್ಥ ಆಗುತ್ತೆ. ಅಷ್ಟರಲ್ಲಿ ಸಮುದ್ರದ ಅಲೆಗಳು ಮತ್ತೆ ಅವಳ ಮುಂದೆ ಬಂದು ತಾನೇ ಅವಳನ್ನು ಆಯ್ಕೆ ಮಾಡಿದ್ದೇನೆ ಅಂತ ಮತ್ತೊಮ್ಮೆ ನೆನಪಿಸುತ್ತೆ. ಈಗ ಮೋನಾಗೆ ಯಾವ ಅನುಮಾನನೂ ಕೂಡ ಇರಲ್ಲ. ಅವಳ ಡೆಸ್ಟಿನಿ ಸಮುದ್ರದ ಆಚೆ ಇದೆ ಅಂತ ಗೊತ್ತಾಗುತ್ತೆ. ಈ ಸತ್ಯ ಅವಳಿಗೆ ಗೊತ್ತಾದ ತಕ್ಷಣ ಮೋನಾ ಓಡುತ್ತಾ ತನ್ನ ಅಪ್ಪನಿಗೆ ಬಂದು ಹೇಳ್ತಾಳೆ, ಅಪ್ಪ, ನನ್ನ ಪೂರ್ವಜರೆಲ್ಲ ಮಹಾನ್ ನ್ಯಾವಿಗೇಟರ್ಸ್ ಆಗಿದ್ರು. ನಮ್ಮ ಜನರನ್ನು ಉಳಿಸಬೇಕಾದ್ರೆ ನಾನು ಆ ಬೌಂಡ್ರಿಯನ್ನು ದಾಟಲೇಬೇಕು ಅಂತ ಹೇಳ್ತಾಳೆ. ಆದರೆ ಅವರಪ್ಪ ಕೋಪದಿಂದ ಹೇಳ್ತಾನೆ, ಆ ಗುಹೆ ನಾನು ನೋಡಿಲ್ಲ ಅಂತ ಅಂದ್ಕೊಂಡಿದ್ದೀಯಾ? ನಿನ್ನ ಅಜ್ಜಿ ಇದಕ್ಕೂ ಮೊದಲು ನನಗೆ ತೋರಿಸಿದ್ಲು. ಆದರೆ ಆ ಹಳೆ ಕಥೆಗಳು ನಮ್ಮನ್ನು ಉಳಿಸೋದಿಲ್ಲ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಆ ಊರಿನ ಜನರು ಓಡುತ್ತಾ ಬರ್ತಾರೆ. ಅಜ್ಜಿ ಟ್ಯಾಲೆ ಅವರ ಆರೋಗ್ಯ ತುಂಬ ಗಂಭೀರವಾಗಿದೆ ಅಂತ ಹೇಳ್ತಾರೆ. ಮೋನಾ ಬೆಚ್ಚಿ ಬಿದ್ದು ತಕ್ಷಣ ಅಜ್ಜಿ ಬಳಿ ಓಡ್ತಾಳೆ. ಹಾಸಿಗೆಯ ಮೇಲೆ ಮಲಗಿದ್ದ ಅಜ್ಜಿ ನಿಧಾನವಾಗಿ ಮೋನಾಳ ಕೈ ಹಿಡಿದು ಹೇಳ್ತಾಳೆ, ಸಮುದ್ರ ನಿನ್ನನ್ನು ಆಯ್ಕೆ ಮಾಡಿದೆ, ಆ ಕರೆಯನ್ನು ನಿರ್ಲಕ್ಷ್ಯ ಮಾಡಬೇಡ ಅಂತ ಹೇಳ್ತಾಳೆ. ಮೋವಾನನ್ನು ಹುಡುಕು, ಅವನ ಮ್ಯಾಜಿಕ್ ಹುಕ್ಕನ್ನು ಮರಳಿ ಪಡೆಯೋಕ್ಕೆ ಸಹಾಯ ಮಾಡು, ಮತ್ತೆ ಟೇಫಿಟಿಯ ಹೃದಯವನ್ನು ಅವಳಿಗೆ ತಲುಪಿಸುವಂತ ಹೇಳಿ ನಂತರ ನಗುತ್ತಾ ಹೇಳ್ತಾಳೆ, ಮೋವನನ್ನು ನೋಡಿದಾಗ ಹೆದರ್ಕೋಬೇಡ, ಅವನ ಕಿವಿ ಹಿಡಿದು ಹೆಮ್ಮೆಯಿಂದ ಹೇಳು, ನಾನು ಮೊಟನಾಯ್ ಊರಿನ ಮೋನಾ ಅಂತ. ಈಗ ಮೋನಾ ಕಣ್ಣೀರಿನಿಂದಲೇ ತಲೆ ಅಲ್ಲಾಡಿಸ್ತಾಳೆ. ಕೊನೆಯದಾಗಿ ಅಜ್ಜಿ ತನ್ನ ಕುತ್ತಿಗೆಯಲ್ಲಿದ್ದ ಅಮೂಲ್ಯವಾದ ನೆಕ್ಲೆಸನ್ನು ತೆಗೆದು ಮೋನಾಗೆ ಕೊಡ್ತಾಳೆ. ಇದು ನಿನ್ನ ಜೊತೆ ಇರಲಿ, ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿ ಶಾಂತವಾಗಿ ಕಣ್ಣು ಮುಚ್ಕೊಬಿಡ್ತಾಳೆ. ಮೋನಾ ದುಃಖದಿಂದ ಅಳೋಕೆ ಶುರು ಮಾಡ್ತಾಳೆ. ಆದರೆ ಅಜ್ಜಿಯ ಮಾತುಗಳು ಅವಳಿಗೆ ಹೊಸ ಧೈರ್ಯ ಕೊಡುತ್ತೆ. ಆ ರಾತ್ರಿ ಮೋನಾ ಆ ಸೀಕ್ರೆಟ್ ಗುಹೆಗೆ ಹೋಗಿ ತನ್ನ ಪೂರ್ವಜರ ಹಳೆಯ ಹಡಗನ್ನು ತಗೊಂಡು ಮೊದಲ ಬಾರಿಗೆ ಧೈರ್ಯವಾಗಿ ಆ ಬೌಂಡ್ರಿಯನ್ನು ದಾಟ್ತಾಳೆ. ಅದೇ ಸಮಯದಲ್ಲಿ ಅವಳ ಅಜ್ಜಿಯ ಆತ್ಮ ಅವರು ಹೇಳಿದಂತೆಯೇ ಒಂದು ದೊಡ್ಡ ತಿಮಿಂಗಿಲದ ರೂಪದಲ್ಲಿ ಸಮುದ್ರದೊಳಗೆ ಈಜುತ್ತಾ ಮೋನಾಳ ಪ್ರಯಾಣವನ್ನು ಆಶೀರ್ವಾದ ಮಾಡುತ್ತೆ. ಈಗ ಮೋನಾಳ ನಿಜವಾದ ಸಾಹಸ ಆರಂಭವಾಗಿರುತ್ತೆ. ಆದರೆ ಅವಳಿಗಿನ್ನೂ ಕೂಡ ಗೊತ್ತಿರಲ್ಲ, ಮುಂದೆ ಕಾಯುತ್ತಿರುವುದು ಲೋಕದ ಅತ್ಯಂತ ವಿಚಿತ್ರವಾದ ಡಾಮಿಗಾಡ್ ಮೋವಾ ಅಂತ. ಮೋನಾ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಮಾಡ್ತಾ ಬೆಳಗಿನ ಸೂರ್ಯೋದಯದ ಜೊತೆಗೆ ತನ್ನ ಹೊಸ ಪ್ರಯಾಣವನ್ನು ಆರಂಭಿಸ್ತಾಳೆ. ಸಮುದ್ರದ ಮಧ್ಯೆ ಸಾಗುತ್ತಾ ಮೋವಾನನ್ನು ಭೇಟಿಯಾದಾಗ ಏನು ಹೇಳಬೇಕು ಅಂತ ಮನಸ್ಸಿನಲ್ಲೇ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಒಂದು ವಿಚಿತ್ರವಾದ ಶಬ್ದ ಕೇಳಿಸುತ್ತೆ. ಹಿಂದೆ ತಿರುಗಿ ನೋಡಿದ್ರೆ ಆ ಊರಿನಲ್ಲಿ ಬಿಟ್ಟು ಬಂದಿದ್ದ ಕೋಳಿ ಹೇಗೋ ದೋಣಿ ಒಳಗೆ ಬಂದು ಕುಳಿತಿರುತ್ತೆ. ಅದನ್ನು ನೋಡಿ ಮೋನಾಗೆ ನಗು ಬರುತ್ತೆ. ನಿನ್ನನ್ನು ಯಾರು ಕರೆದಿದ್ದು ಅಂತ ಕೇಳಿದ್ರು ಕೂಡ ಆ ಕೋಳಿ ತನ್ನದೇ ಲೋಕದಲ್ಲಿ ಇರುತ್ತೆ. ಆಗ ರಾತ್ರಿ ಆಗುತ್ತೆ. ದಣಿದಿದ್ದ ಮೋನಾ ದೋಣಿಯಲ್ಲೇ ನಿದ್ರೆಗೆ ಜಾರ್ತಾಳೆ. ಆದರೆ ಸಡನ್ನಾಗಿ ಸಮುದ್ರದ ಅಲೆಗಳು ಅವಳನ್ನ ಎಬ್ಬಿಸ್ತವೆ. ಮುಂದಿನ ಕ್ಷಣವೇ ಭೀಕರ ಚಂಡಮಾರುತ ಆರಂಭವಾಗುತ್ತೆ. ಅಲ್ಲಿ ದೊಡ್ಡ ದೊಡ್ಡ ಅಲೆಗಳನ್ನು ಮೋನಾ ಫೇಸ್ ಮಾಡಬೇಕಾಗುತ್ತೆ. ಅವಳು ಬಹಳ ಕಷ್ಟಪಟ್ಟು ಪ್ರಾಣ ಉಳಿಸಿಕೊಂಡ ಮೋನಾ ಕೊನೆಗೆ ಒಂದು ಅಪರಿಚಿತ ದ್ವೀಪಕ್ಕೆ ತಲುಪ್ತಾಳೆ. ಆದರೆ ಅವಳ ಹಡಗು ಸಂಪೂರ್ಣವಾಗಿ ಹಾಳಾಗಿರುತ್ತೆ. ಆಗ ಕೋಪದಿಂದ ಮೋನಾ ಸಮುದ್ರವನ್ನು ನೋಡ್ತಾಳೆ. ನೀನೇ ನನ್ನನ್ನು ಆಯ್ಕೆ ಮಾಡಿದೆ, ಈಗ ನನ್ನನ್ನು ಒಂಟಿಯಾಗಿ ಬಿಟ್ಬಿಟ್ಟಿದೀಯಾ ಅಂತ ಕೇಳ್ತಾಳೆ. ಅಷ್ಟರಲ್ಲಿ ಅವಳು ಅಜ್ಜಿ ಕೊಟ್ಟ ನೆಕ್ಲೆಸನ್ನು ಕೂಡ ನೋಡ್ತಾಳೆ. ಅದರೊಳಗೆ ಪ್ರಕೃತಿ ದೇವರ ಹೃದಯ ಇರೋದನ್ನು ನೋಡಿ ಆಶ್ಚರ್ಯ ಪಡ್ತಾಳೆ. ಆ ಹೃದಯ ಇನ್ನೂ ಸುರಕ್ಷಿತವಾಗಿರೋದನ್ನು ಕಂಡು ಅವಳು ಸ್ವಲ್ಪ ನೆಮ್ಮದಿ ಆಗ್ತಾಳೆ.
ಸ್ವಲ್ಪ ಹೊತ್ತಿನ ನಂತರ ಹಿಂದೆ ಯಾರೋ ನಡೆಯುತ್ತಿರುವ ಶಬ್ದ ಕೇಳಿಸುತ್ತೆ. ಮೋನಾ ಭಯದಿಂದ ಬಂಡೆ ಹಿಂದೆ ಔಸ್ಕೋತಾಳೆ. ಆದರೆ ಅಲ್ಲಿಗೆ ಬಂದಿದ್ದು ಸಾಕ್ಷಾತ್ ಮೋವ. ಆ ಮೋವ ತನ್ನನ್ನು ತಾನೇ ಹೊಗಳಿಕೊಳ್ಳುವ ಆತ್ಮವಿಶ್ವಾಸದಿಂದ ತುಂಬಿರುವ ಈ ಡೇಮಿ ಗಾಡ್ ನಾನು ಜನರ ಹೀರೋ ಲೆಜೆಂಡ್ ಮೋವ ಅಂತ ಭರ್ಜರಿಯಾಗಿ ಪರಿಚಯ ಮಾಡಿಕೊಳ್ಳುತ್ತೆ. ಆಗ ಮೋನಾ ತನ್ನ ಅಜ್ಜಿ ಹೇಳಿಕೊಟ್ಟ ಹಾಗೆ ತಾನು ಪ್ರಾಕ್ಟೀಸ್ ಮಾಡಿದ ಮಾತನ್ನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾಳೆ. ಆದರೆ ಮೋವ ಮಧ್ಯದಲ್ಲಿ ಮಾತು ಕಟ್ ಮಾಡಿ ಅವಳನ್ನು ತಮಾಷೆ ಮಾಡುತ್ತೆ. ಅವನು ಹೇಳ್ತಾನೆ, ನಾನು ಟೇಫಿಟಿಯ ಹೃದಯವನ್ನು ಜನರ ಒಳ್ಳೆಯದಕ್ಕಾಗಿ ತಂದೆ, ಹಾಗಾಗಿ ನೀನು ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ತನ್ನ ಸಾಧನೆಗಳ ಬಗ್ಗೆ ಹಾಡನ್ನು ಹಾಡೋಕ್ಕೆ ಶುರು ಮಾಡ್ತಾನೆ. ಮೋನಾಗಿ ಏನು ಮಾಡಬೇಕಂತ ಅರ್ಥನೇ ಆಗಲ್ಲ. ಅದೇ ಅವಕಾಶವನ್ನು ಬಳಸ್ಕೊಂಡು ಮೋನಾಳನ್ನು ಒಂದು ಗುಹೆಯೊಳಗೆ ಹಾಕಿ ಬೀಗ ಹಾಕ್ಬಿಡ್ತಾನೆ. ಹಾಗೆ ಟೇಫಿಟಿಯ ಹೃದಯವನ್ನು ಕದ್ದು ಅವಳ ದೋಣಿಯನ್ನು ತಗೊಂಡು ಓಡಿ ಹೋಗ್ತಾನೆ. ಆದರೆ ಮೋನಾ ಗುಹೆಯೊಳಗೆ ಸಿಕ್ಕಾಕೊಂಡಿದ್ರು ಕೂಡ ಹೊರಗೆ ಬರೋಕೆ ತುಂಬ ಪ್ರಯತ್ನ ಮಾಡ್ತಾಳೆ. ಅಷ್ಟರಲ್ಲಿ ಸಮುದ್ರವೇ ಅವಳ ಸಹಾಯಕ್ಕೆ ಬರುತ್ತೆ. ಅಲೆಗಳು ಬಂದು ಗುಹೆಯ ಬಾಗಿಲನ್ನು ತೆಗೆದು ಮೋನಾಳನ್ನು ರಕ್ಷಣೆ ಮಾಡ್ತವೆ. ಅದೇ ತಕ್ಷಣ ಮೋವಾ ಹೋಗ್ತಿದ್ದ ಹಡಗಿನ ಮೇಲೆ ಹೋಗ್ತಾಳೆ. ಇದನ್ನು ನೋಡಿ ಮೋವಾಗೆ ಶಾಕ್ ಆಗುತ್ತೆ. ಅವನು ಮೋನಾಳನ್ನು ದೋಣಿಯಿಂದ ನೇರವಾಗಿ ಸಮುದ್ರಕ್ಕೆ ತಳ್ಳಿಬಿಡ್ತಾನೆ. ಆದರೆ ಸಮುದ್ರ ಮತ್ತೆ ಮೋನಾಳನ್ನು ಎತ್ಕೊಂಡು ಅದೇ ದೋಣಿ ಒಳಗೆ ತಂದು ಬಿಡುತ್ತೆ. ಮೋವ ಮತ್ತೊಮ್ಮೆ ಅವಳನ್ನು ನೀರಿಗೆ ತಳ್ತಾನೆ. ಮತ್ತೆ ಸಮುದ್ರ ಅವಳನ್ನು ಹಿಂದಿರುಗಿಸುತ್ತೆ. ಕೊನೆಗೆ ಬೇಸತ್ತ ಮೋವ ತಾನೇ ಸಮುದ್ರದೊಳಗೆ ಜಿಗಿದು ಬಿಡ್ತಾನೆ. ಆದರೆ ಈ ಸಲವೂ ಕೂಡ ಸಮುದ್ರ ಅವನನ್ನೇ ಮತ್ತೆ ದೋಣಿ ಮೇಲೆ ಎಸ್ದು ಬಿಡುತ್ತೆ. ಇದನ್ನು ನೋಡಿ ಮೋವಾಗೆ ಅರ್ಥ ಆಗುತ್ತೆ, ಓಷನ್ ಮೋನಾಳನ್ನು ಆಯ್ಕೆ ಮಾಡಿದೆ ಅಂತ. ಅವಳಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ. ಹೀಗೆ ಅವನಿಗೆ ಅರ್ಥ ಆಗುತ್ತೆ. ಆಗ ಮೋನಾ ಹೇಳ್ತಾಳೆ, ನೀನು ಪ್ರಕೃತಿ ದೇವಿಯಾದ ಟೇಫಿಟಿಯ ಹೃದಯವನ್ನು ವಾಪಸ್ ಮಾಡಬೇಕು. ಆದರೆ ಮೋವ ಗಂಭೀರವಾಗಿ ಉತ್ತರ ಕೊಡ್ತಾನೆ, ನಾನು ಪ್ರಕೃತಿ ದೇವಿಯ ಹಾರ್ಟ್ ಕತ್ಕೊಂಡ್ಬಂದಿಲ್ಲ, ನಾನು ಕತ್ಕೊಂಡ್ಬಂದಿದ್ದು ಒಂದು ಮಣಿ ಮಾತ್ರ ಅಂತ ಹೇಳ್ತಾನೆ. ಮೋವ ಮಾತು ಮುಗಿಸೋವಷ್ಟರಲ್ಲಿ ಸಡನ್ನಾಗಿ ಸಮುದ್ರದ ಎಲ್ಲ ದಿಕ್ಕಿನಿಂದ ಚಿಕ್ಕ ಚಿಕ್ಕ ದೋಣಿಗಳು ಅವರ ಹತ್ರ ವೇಗವಾಗಿ ಬರೋಕ್ಕೆ ಶುರುವಾಗುತ್ತೆ. ಅವರು ಬೇರೆ ಯಾರೂ ಅಲ್ಲ, ಸಮುದ್ರ ಕಳ್ಳರಾಗಿರ್ತಾರೆ. ಕೆಲವೇ ಕ್ಷಣಗಳಲ್ಲಿ ಅವರು ಮೋನಾ ಮತ್ತು ಮೋವಾನ ದೋಣಿಯನ್ನು ಸುತ್ತುವರಿತಾರೆ. ಒಬ್ಬ ಕಳ್ಳ ಬುದ್ಧಿವಂತಿಕೆಯಿಂದ ಮೋನಾಳ ಕುತ್ತಿಗೆಯಲ್ಲಿದ್ದ ಟೇಫಿಟಿಯ ಹೃದಯವನ್ನು ಕಿತ್ಕೊಂಡು ಓಡಿ ಹೋಗ್ಬಿಡ್ತಾನೆ. ಇದನ್ನು ನೋಡಿದ ಮೋನಾ ಒಂದು ಕ್ಷಣ ಕೂಡ ಯೋಚನೆ ಮಾಡಲ್ಲ. ನೇರವಾಗಿ ಶತ್ರುಗಳ ದೋಣಿ ಮೇಲೆ ಜಿಗಿದು ಬಿಡ್ತಾಳೆ. ಒಬ್ಬಳೇ ಇಡೀ ಸಮುದ್ರ ಕಳ್ಳರ ಸೇನೆಯನ್ನು ಎದುರು ನಿಂತು ಧೈರ್ಯವಾಗಿ ಹೋರಾಡ್ತಾಳೆ. ಅವರು ಎಷ್ಟೇ ದಾಳಿ ಮಾಡಿದ್ರೂ ಕೂಡ ಮೋನಾ ಹಿಂದೆ ಸರಿಯೋದೇ ಇಲ್ಲ. ತುಂಬ ಬುದ್ಧಿವಂತಿಕೆಯಿಂದ ದೋಣಿಯಿಂದ ದೋಣಿಗೆ ಜಿಗಿಯುತ್ತಾ ಕೊನೆಗೆ ಟೇಫಿಟಿಯ ಹೃದಯವನ್ನು ಮತ್ತೆ ತನ್ನ ಕೈಗೆ ತೆಗೆದುಕೊಳ್ತಾಳೆ. ಹಾಗೆ ಮೋವಾ ಮತ್ತು ಮೋನಾ ಅಲ್ಲಿಂದ ತಪ್ಪಿಸ್ಕೊಳ್ತಾರೆ. ಈ ಘಟನೆಯ ನಂತರ ಮೋವಾ ಮೊದಲ ಬಾರಿಗೆ ಮೋನಾಳ ಕಡೆ ಗೌರವದಿಂದ ನೋಡ್ತಾನೆ. ನಿನ್ನಲ್ಲಿ ಧೈರ್ಯ ಇದೆ, ಇದನ್ನು ನಾನು ಒಪ್ಪಿಕೊಳ್ಬೇಕು ಅಂತ ಹೇಳ್ತಾನೆ. ಆದರೆ ಅವನು ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ. ಈ ಹೃದಯವನ್ನು ಹಿಂದಿರುಗಿಸಬೇಕಾದರೆ ಮೊದಲು ಟೇಕನನ್ನು ಎದುರಿಸಬೇಕು. ಆದರೆ ನಾನು ಆ ಯುದ್ಧಕ್ಕೆ ಬರೋದಿಲ್ಲ, ಅದು ತುಂಬ ಅಪಾಯಕಾರಿ ಅಂತ ಹೇಳ್ತಾನೆ. ಮೋನಾ ಶಾಂತವಾಗಿ ಉತ್ತರಿಸ್ತಾಳೆ, ಇವತ್ತು ಈ ಥರ ಆಗಿರೋದಕ್ಕೆ ನೀನೇ ಕಾರಣ. ಇಂದು ಯಾರೂ ನಿನ್ನನ್ನು ಹೀರೋ ಅಂತ ನೆನಪಿಸ್ಕೊಳ್ತಾ ಇಲ್ಲ. ಎಲ್ಲರೂ ಕೂಡ ನಿನ್ನನ್ನು ಜಗತ್ತಿಗೆ ಕತ್ತಲೆ ತಂದವನು ಅಂತಲೇ ನೋಡ್ತಿದ್ದಾರೆ. ಈ ಮಾತು ಮೋವಾ ಮನಸ್ಸಿಗೆ ನೇರವಾಗಿ ತಾಗುತ್ತೆ. ಸ್ವಲ್ಪ ಹೊತ್ತು ಮೌನವಾಗಿದ್ದ ಅವನು ಕೊನೆಗೆ ಹೇಳ್ತಾನೆ, ಸರಿ, ನಿನಗೆ ನಾನು ಸಹಾಯ ಮಾಡ್ತೀನಿ. ಆದರೆ ನನ್ನ ಮ್ಯಾಜಿಕ್ ಹೂಕನ್ನು ಮತ್ತೆ ನಾವು ಹುಡುಕಬೇಕು. ಅದು ಇಲ್ಲದೆ ನಾನು ಟೇಕ ಎದುರು ನಿಲ್ಲೋಕ್ಕೆ ಸಾಧ್ಯ ಆಗಲ್ಲ. ಹಾಗೆ ನನ್ನ ಆಯುಧ ಸಮುದ್ರದ ಆಳದಲ್ಲಿರುವ ಭಯಾನಕ ದೈತ್ಯ ಏಡಿಯ ಬಳಿ ಇದೆ ಅಂತ ಹೇಳ್ತಾನೆ. ಈಗ ಇಬ್ಬರು ಆ ಏಡಿಯ ಗುಹೆ ಕಡೆ ಪ್ರಯಾಣ ಮಾಡ್ತಾರೆ. ದಾರಿಯುದ್ದಕ್ಕೂ ಕೂಡ ಮೋನಾಗೆ ಸಮುದ್ರದ ರಹಸ್ಯವನ್ನು ಕಲಿಸೋಕೆ ಆರಂಭಿಸಿರ್ತಾನೆ. ಒಳ್ಳೆಯ ನಾಯಕಿ ಆಗಬೇಕಾದ್ರೆ ಮೊದಲು ಒಳ್ಳೆಯ ವೇ ಫೈಡರ್ ಆಗಿರಬೇಕು. ಗಾಳಿ ದಿಕ್ಕು ಹೇಗೆ ಬರುತ್ತೆ ಅಂತ ಗಮನದಲ್ಲಿಟ್ಕೊಂಡಿರಬೇಕು. ಅಲೆಗಳ ಚಲನೆಗಳನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ನಕ್ಷತ್ರಗಳನ್ನು ನೋಡಿ ದಾರಿಯನ್ನು ಹೇಗೆ ಕಂಡುಹಿಡಿಬೇಕು, ಇವೆಲ್ಲವನ್ನು ಮೋನಾಗೆ ತಾಳ್ಮೆಯಿಂದ ಕಲಿಸ್ತಾನೆ. ಮೊದಲಿಗೆ ಮೋನಾ ಹಲವಾರು ತಪ್ಪುಗಳನ್ನು ಮಾಡ್ತಾಳೆ. ಆದರೆ ಪ್ರತಿಯೊಂದು ತಪ್ಪಿನಿಂದಲೂ ಹೊಸದನ್ನು ಕಲಿತಾ ಹೋಗ್ತಾಳೆ. ನಿಧಾನವಾಗಿ ಒಬ್ಬ ಸಾಮಾನ್ಯ ಹುಡುಗಿಯಿಂದ ನಿಜವಾದ ಸಮುದ್ರ ಯಾತ್ರಿಯಾಗಿ ರೂಪುಗೊಳ್ತಾಳೆ. ಆ ರಾತ್ರಿ ಮೋನಾಗೆ ಒಂದು ಭಯಾನಕ ಕನಸು ಬೀಳುತ್ತೆ. ತನ್ನ ಊರು ಸಂಪೂರ್ಣವಾಗಿ ಕತ್ತಲೆಯಿಂದ ಆವರಿಸಿದ ಹಾಗೆ, ಮರಗಳು ಒಣಗಿ ಹೋಗಿರುವುದು, ಮನೆಗಳು ಕುಸಿದು ಬಿದ್ದಿರುವ ಹಾಗೆ, ಕೊನೆಗೆ ತನ್ನ ಅಪ್ಪ ಅಮ್ಮ ಕೂಡ ಆ ಕತ್ತಲೊಳಗೆ ಕಣ್ಮರೆಯಾಗಿರುವುದು ಅವಳಿಗೆ ಕಾಣುತ್ತೆ. ಆ ದೃಶ್ಯ ನೋಡಿ ಮೋನಾ ಬೆಚ್ಚಿ ಬಿದ್ದು ಎಚ್ಚರವಾಗ್ತಾಳೆ. ಅದೇ ಕ್ಷಣದಲ್ಲಿ ಅವರು
ಆ ಏಡಿ ಇದ್ದ ಜಾಗಕ್ಕೆ ಬಂದಿರ್ತಾರೆ. ಮೋನಾಗೆ ಗಂಭೀರವಾಗಿ ಹೇಳ್ತಾನೆ, ಈ ಏಡಿ ಸಾಮಾನ್ಯವಾದದ್ದಲ್ಲ. ಅವನಿಗೆ ಒಳೆಯುವ ವಸ್ತುಗಳೆಂದರೆ ಪ್ರಾಣ. ಚಿನ್ನ, ವಜ್ರ, ರತ್ನ ಏನೇ ಮಿನುಗುತ್ತಿದ್ರೂ ಅವನು ಅದನ್ನು ಖಜಾನೆಗೆ ಸೇರಿಸಬೇಕು ಅಂತ ಅಂದ್ಕೊಂಡಿದ್ದಾನೆ. ನನ್ನ ಮ್ಯಾಜಿಕ್ ಕೂಡ ಅವನ ಬಳಿ ಕೂಡ ಇದೆ. ಇದನ್ನು ಹೇಳಿ ಮೂವ ಸಮುದ್ರದ ಆಳಕ್ಕೆ ಜಿಗಿತಾನೆ. ಮೋನಾನು ಕೂಡ ಸಮುದ್ರದೊಳಗೆ ಧುಮುಕ್ತಾಳೆ. ಕೆಲವೇ ಕ್ಷಣದಲ್ಲಿ ಅವರು ಸಮುದ್ರದ ಆಳದಲ್ಲಿರುವ ಒಂದು ವಿಚಿತ್ರ ಲೋಕಕ್ಕೆ ತಲುಪ್ತಾರೆ. ಎಲ್ಲೆಲ್ಲೂ ಕೂಡ ಚಿನ್ನ, ರತ್ನಗಳು, ಹೊಳೆಯುವ ಅಮೂಲ್ಯ ವಸ್ತುಗಳು ಆ ಖಜಾನೆಯಲ್ಲಿರುತ್ತೆ. ಆ ಖಜಾನೆಯ ಮಧ್ಯೆ ಒಂದು ಭಾರಿ ನೆರಳು ನಿಧಾನವಾಗಿ ಚಲಿಸುತ್ತದೆ. ಅದೇ ಸಮುದ್ರದ ಅತ್ಯಂತ ದೈತ್ಯ ಏಡಿಯಾಗಿರುತ್ತೆ. ಅದರ ಕಣ್ಣು ನೇರವಾಗಿ ಮೋನಾಳ ಕುತ್ತಿಗೆಯಲ್ಲಿದ್ದ ಹೊಳೆಯುತ್ತಿರುವ ಟೇಫಿಟಿಯ ಹೃದಯದ ಮೇಲೆ ಬೀಳುತ್ತೆ. ಆ ಏಡಿ ಹೇಳುತ್ತೆ, ಅದು ನನಗೆ ಕೊಟ್ಬಿಡು ಅಂತ. ಕೊಟ್ಟಿಲ್ಲ ಅಂದರೆ ನಿನ್ನನ್ನು ಸಾಯಿಸಿ ತಿನ್ಕೋಬಿಡ್ತೀನಿ ಅಂತ ಹೇಳುತ್ತೆ. ಆ ಏಡಿ ತನ್ನ ದೊಡ್ಡ ಪಂಚಗಳಿಂದ ಮೋನಾಳನ್ನು ಹಿಡ್ಕೊಳ್ಳುತ್ತೆ. ನಿನ್ನ ಕುತ್ತಿಗೆಯಲ್ಲಿರುವ ಹೊಳೆಯುವ ವಸ್ತು ನನಗೆ ಬೇಕು ಅಂತ ಗರ್ಜಿಸುತ್ತೆ. ಅದು ಟೇಫಿಟಿಯ ಹೃದಯ ಅಂತ ಅದಕ್ಕೆ ಗೊತ್ತಾಗಿರುತ್ತೆ. ಮೋನಾ ಅದನ್ನು ನೋಡಿ ಹೆದರೋದೇ ಇಲ್ಲ. ಅವಳು ಒಂದು ಪ್ಲ್ಯಾನ್ ಮಾಡ್ತಾಳೆ. ಆ ಏಡಿಗೆ ಹೊಳೆಯುವ ವಸ್ತುಗಳ ಮೇಲೆ ಅಷ್ಟು ಆಸೆ ಇದೆ ಅಂತ ಅವಳಿಗೆ ಅರ್ಥವಾಗಿರುತ್ತೆ. ಅದಕ್ಕಾಗಿಯೇ ಅವಳು ಅವನನ್ನು ಹೊಗಳೋಕೆ ಶುರು ಮಾಡ್ತಾಳೆ. ನೀನು ಎಷ್ಟು ದೊಡ್ಡವನು, ನಿನ್ನ ಖಜಾನೆ ಇಷ್ಟು ಅದ್ಭುತವಾಗಿದೆ, ನಾನು ಇಷ್ಟು ದೊಡ್ಡ ಸಂಗ್ರಹವನ್ನು ಕೂಡ ಎಲ್ಲೂ ನೋಡಿಲ್ಲ. ಆ ಏಡಿಗೆ ತನ್ನ ಬಗ್ಗೆ ಮತ್ತು ಆ ಖಜಾನೆಯ ಬಗ್ಗೆ ಹೊಗಳುತ್ತಿರೋದು ನೋಡಿ ತುಂಬ ಖುಷಿಯಿಂದ ತನ್ನ ಬಗ್ಗೆ ಹೇಳೋಕೆ ಶುರು ಮಾಡುತ್ತೆ. ಒಮ್ಮೆ ನಾನು ತುಂಬ ಸಣ್ಣವನಾಗಿದ್ದೆ, ಗಮನಿಸ್ತಾ ಇರಲಿಲ್ಲ. ಆದರೆ ಹೊಳೆಯುವ ವಸ್ತುಗಳನ್ನು ಸಂಗ್ರಹಿಸಲು ಶುರು ಮಾಡಿದ ನಂತರ ನಾನು ಸಮುದ್ರದ ರಾಜನಾಗಿದ್ದೇನೆ. ತನ್ನನ್ನು ತಾನೇ ಹೊಗಳುಕೊಳ್ಳುತ್ತಾ ಆ ಏಡಿ ತನ್ನ ಕಥೆಯನ್ನು ಹೇಳ್ತಾ ಇರುತ್ತೆ. ಆದರೆ ಅವನಿಗೆ ಗೊತ್ತಿರೋದಿಲ್ಲ ಮೋನಾ ಸಮಯ ಕಳೆಯಲು ಮಾತ್ರ ಅವನನ್ನು ಹೊಗಳ್ತಾ ಇದ್ದಾಳೆ ಅಂತ. ಅಷ್ಟರಲ್ಲಿ ಮೋವ ತನ್ನ ಮ್ಯಾಜಿಕ್ ಹುಕ್ಕನ್ನು ಮರಳಿ ಪಡೆಯೋಕ್ಕೆ ಪ್ರಯತ್ನ ಮಾಡ್ತಾನೆ. ಅವನು ತನ್ನ ಶಕ್ತಿಯಿಂದ ಒಂದು ದೊಡ್ಡ ಹಕ್ಕಿಯಾಗಿ ಬದಲಾಗಲು ಪ್ರಯತ್ನ ಮಾಡ್ತಾನೆ. ಆದರೆ ಏನೋ ತಪ್ಪಾಗಿರುತ್ತೆ. ಅವನು ಹಕ್ಕಿಯಾಗುವ ಬದಲು ಬೇರೆ ಬೇರೆ ಪ್ರಾಣಿಯ ರೂಪಕ್ಕೆ ಬದಲಾಗ್ತಾ ಇರ್ತಾನೆ. ಮೋವಾಗೆ ತನ್ನ ಶಕ್ತಿಯ ಮೇಲೆ ನಿಯಂತ್ರಣ ಕಳೆದು ಹೋಗಿರುತ್ತೆ. ಇದನ್ನು ನೋಡಿ ಆ ಏಡಿ ನಗುತ್ತೆ. ಆ ಏಡಿ ಮೋವಾ ಕಡೆ ಗಮನ ಹರಿಸಿದಾಗ ಮೋನಾ ಆ ಖಜಾನೆಯಿಂದ ಪ್ರಕೃತಿ ಮಾತೆಯ ಹೃದಯದಂತೆ ಕಾಣುತ್ತಿದ್ದ ಒಂದು ವಸ್ತುವನ್ನು ಎತ್ಕೊಂಡು ತನ್ನ ಬಳಿ ಇಟ್ಕೋತಾಳೆ. ನಂತರ ಆ ಏಡಿಗೆ ನಿಜವಾದ ಟೇಫಿಟಿಯ ಹೃದಯವನ್ನು ತೋರಿಸ್ತಾಳೆ. ಅದನ್ನು ನೋಡಿದ ಆ ಏಡಿ ಅದು ನನ್ನದು ಅಂತ ಕೂಗುತ್ತಾ ಮೋನಾ ಹಿಂದೆ ಬರುತ್ತೆ. ಆದರೆ ಮೋನಾ ತನ್ನ ಚಾಣಾಕ್ಷತನದಿಂದ ಆ ಖಜಾನೆಯಿಂದ ಎತ್ಕೊಂಡಿದ್ದ ಆ ವಸ್ತುವನ್ನು ಕೆಳಗೆ ಹಾಕ್ತಾಳೆ. ಆ ಏಡಿ ಅದನ್ನೇ ಹೃದಯ ಅಂತ ಭಾವಿಸಿ ಅದರ ಹಿಂದೆ ಹೋಗುತ್ತೆ. ಈ ಗೊಂದಲದ ನಡುವೆ ಮೂವ ತನ್ನ ಮ್ಯಾಜಿಕ್ ಹುಕ್ಕನ್ನು ಪಡ್ಕೋತಾನೆ. ಮೋನಾ ಮತ್ತು ಮೂವ ಇಬ್ಬರು ಅಲ್ಲಿಂದ ತಪ್ಪಿಸ್ಕೊಳ್ತಾರೆ. ತಪ್ಪಿಸಿಕೊಂಡ ನಂತರ ಮೋನಾ ಮತ್ತು ಮೋವ ಮತ್ತೆ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ. ಆದರೆ ಈ ಬಾರಿ ಮೋವ ತುಂಬ ಮೌನವಾಗಿರ್ತಾನೆ. ಅವನ ಮುಖದಲ್ಲಿ ಮೊದಲಿನ ಆತ್ಮವಿಶ್ವಾಸ ಇರೋದಿಲ್ಲ. ಮೋನಾ ಅದನ್ನು ಗಮನಿಸ್ತಾಳೆ. ನಿನ್ನ ಮನಸ್ಸಿನಲ್ಲಿ ಏನೋ ಇದೆ, ಏನಾಯಿತು ಮೋವ ಅಂತ ಕೇಳ್ತಾಳೆ. ಈಗ ಮೋವ ತನ್ನ ಜೀವನದ ಅತ್ಯಂತ ದೊಡ್ಡ ರಹಸ್ಯವನ್ನು ಹೇಳೋಕ್ಕೆ ಶುರು ಮಾಡ್ತಾನೆ. ನಾನು ಯಾವಾಗಲೂ ಡೆಮಿಗಾಡ್ ಆಗಿರಲಿಲ್ಲ. ನಾನು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿದ್ದೆ. ನನ್ನ ಸ್ವಂತ ತಂದೆ ತಾಯಿಯೇ ನನ್ನ ಬೇಡ ಅಂತ ಸಮುದ್ರಕ್ಕೆ ಎಸೆದರು. ನಾನು ಬದುಕುವುದಿಲ್ಲ ಅಂತ ಭಾವಿಸಿದ್ರು ಕೂಡ. ಆದರೆ ದೇವರುಗಳು ನನ್ನನ್ನು ಕಂಡು ಕರುಣೆ ತೋರಿಸಿ ಅವರು ಅವನಿಗೆ ಮ್ಯಾಜಿಕ್ ಹುಕ್ಕನ್ನು ಕೊಡ್ತಾರೆ. ಅದರಿಂದ ಅವನಿಗೆ ಅಸಾಮಾನ್ಯ ಶಕ್ತಿಗಳು ಸಿಗುತ್ತೆ. ಇದರಿಂದ ಮೋವ ಡೆಮಿಗಾಡ್ ಆಗೋಕ್ಕೆ ಸಾಧ್ಯವಾಯಿತು. ನಂತರ ಅವನು ಮನುಷ್ಯರಿಗೆ ಸಹಾಯ ಮಾಡೋಕ್ಕೆ ಆರಂಭಿಸ್ತಾನೆ. ಅವನು ದ್ವೀಪಗಳನ್ನು ಸೃಷ್ಟಿ ಮಾಡ್ತಾನೆ. ಜನರಿಗೆ ತೆಂಗಿನ ಮರಗಳನ್ನು ಕೊಡ್ತಾನೆ. ಅನೇಕ ಅದ್ಭುತ ಕೆಲಸಗಳನ್ನು ಮಾಡ್ತಾನೆ. ಆದರೆ ಅವನ ಮನಸ್ಸಿನಲ್ಲಿ ಒಂದೇ ಒಂದು ಆಸೆ ಇರುತ್ತೆ. ಜನರು ನನ್ನನ್ನು ಪ್ರೀತಿಸಬೇಕು, ನನ್ನನ್ನು ಒಪ್ಕೋಬೇಕು ಅಂತ ಹೇಳ್ತಾನೆ. ಅದಕ್ಕಾಗಿಯೇ ಪ್ರಕೃತಿ ದೇವಿಯಾದಂತಹ ಟೇಫಿಟಿಯ ಹೃದಯವನ್ನು ಕದ್ದಿದ್ದು ಅದನ್ನು ಅವನನ್ನು ನಂಬೋ ಜನರಿಗೆ ಕೊಡುವಂತಹ ಅತಿ ದೊಡ್ಡ ಉಡುಗೊರೆ ಅಂತ ಅವನು ಭಾವಿಸಿರ್ತಾನೆ. ಆದರೆ ಅವನು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರೂ ಕೂಡ ಜನರು ತಿರಸ್ಕಾರ ಮಾಡ್ತಾರೆ. ಅವನಿಗೆ ಸಿಗುವಂತಹ ಪ್ರೀತಿ ಅವನಿಗೆ ಸಿಕ್ಕಿರಲಿಲ್ಲ. ಇದನ್ನು ಕೇಳಿದ ಮೋವ ನಿನ್ನ ಶಕ್ತಿ ಈ ಹುಕ್ನಲ್ಲಿಲ್ಲ. ನಿನ್ನನ್ನು ದೊಡ್ಡ ದೇವರನ್ನಾಗಿ ಮಾಡಿದ್ದು ಆ ದೇವರು ಕೊಟ್ಟ ಶಕ್ತಿ ಅಲ್ಲ, ನಿನ್ನೊಳಗಿನ ಒಳ್ಳೆಯತನ. ಅದೇ ನಿನ್ನೊಳಗಿನ ನಿಜವಾದ ಶಕ್ತಿ. ಈ ಮಾತು ಮೋವ ಮನಸ್ಸಿಗೆ ತಾಗುತ್ತೆ. ಮೊದಲ ಬಾರಿಗೆ ಯಾರು ಅವನನ್ನು ಅವನ ಶಕ್ತಿಗಾಗಿ ಅಲ್ಲ, ಅವನ ಹೃದಯಕ್ಕಾಗಿ ಗೌರವಿಸ್ತಾರೆ, ಅವನ ಒಳ್ಳೆಯತನಕ್ಕಾಗಿ ಗೌರವಿಸ್ತಾರೆ. ಇದೇ ಸಮಯದಲ್ಲಿ ಮೋನಾಳ ಅಪ್ಪ ಸಮುದ್ರದ ಕಡೆಗೆ ನೋಡುತ್ತಾ ನಿಂತಿರ್ತಾರೆ. ಅವರ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ, ನನ್ನ ಮಗಳು ಮತ್ತೆ ಯಾವಾಗ ಬರ್ತಾಳೆ? ಈ ಕಡೆ ಮೋವ ಮತ್ತು ಮೋನಾ
ತಮ್ಮ ಅಂತಿಮ ಗುರಿಗಳತ್ತ ಸಾಗಿರ್ತಾರೆ. ಈಗ ಮೋವಾ ಮತ್ತು ಮೋನಾಳ ನಡುವೆ ಇದ್ದ ಅಂತರ ತುಂಬ ಕಡಿಮೆ ಆಗುತ್ತೆ. ಮೊದಲು ಮೋವಾ ಮೋನಾಳನ್ನು ಕೇವಲ ಒಂದು ಮಿಷನ್ಗಾಗಿ ಇಲ್ಲಿಗೆ ಬಂದಿದ್ದಾಳೆ ಅಂತ ಅಂದ್ಕೊಂಡಿರ್ತಾನೆ. ಈಗ ಅವಳ ಧೈರ್ಯ ಮತ್ತು ನಂಬಿಕೆಯನ್ನು ಗೌರವಿಸೋಕ್ಕೆ ಆರಂಭಿಸ್ತಾನೆ. ಪ್ರಯಾಣದ ಸಮಯದಲ್ಲಿ ಮೋವಾ ಒಂದು ರಹಸ್ಯವನ್ನು ಹೇಳ್ತಾನೆ. ನಿನ್ನ ಅಜ್ಜಿ ಕೊಟ್ಟಿರುವ ಈ ನೆಕ್ಲೆಸ್ ಸಾಮಾನ್ಯವಾದುದ್ದಲ್ಲ. ಇದು ನಿಮ್ಮ ದ್ವೀಪದ ಮೊದಲ ನಾವಿಗೇಟರ್ಗೆ ಸೇರಿದ್ದು. ನಿಮ್ಮ ಜನರು ಮತ್ತೆ ಸಮುದ್ರದ ಯಾತ್ರಿಕರಾಗಬಹುದು. ಈ ಮಾತನ್ನು ಕೇಳಿದ ಮೋನಾಗೆ ಅವಳ ಪೂರ್ವಜರ ಮೇಲೆ ಹೆಮ್ಮೆ ಆಗುತ್ತೆ. ಅವಳಿಗೆ ಆಗ ಅರ್ಥ ಆಗುತ್ತೆ, ತಾನು ಕೇವಲ ಒಂದು ಹೃದಯವನ್ನು ವಾಪಸ್ ಮಾಡೋಕ್ಕೆ ಬಂದಿಲ್ಲ, ತನ್ನ ಜನರು ಕಳ್ಕೊಂಡಿದ್ದ ಗುರುತನ್ನು ಮರಳಿ ತರಲು ಬಂದಿದ್ದಾಳೆ ಅಂತ. ಕೊನೆಗೆ ಅವರು ಟೇಫಿಟಿ ಇರುವ ದ್ವೀಪಕ್ಕೆ ಬರ್ತಾರೆ. ಅವರಿಗೆ ಮುಂದೆ ಬೆಂಕಿ ಮತ್ತು ಲಾವದಿಂದ ತುಂಬಿದ ಭಯಾನಕ ಶಕ್ತಿ ಕಾಣುತ್ತೆ. ಅದೇ ಟೇಕಾ. ಮೋವಾ ಹೇಳ್ತಾನೆ, ನೀನು ಮುಂದೆ ಹೋಗು, ನಾನು ಅವಳನ್ನು ತಡಿತೀನಿ ಅಂತ. ಅವನು ತನ್ನ ಮ್ಯಾಜಿಕ್ ಹುಕ್ ಹಿಡಿದು ಟೇಕಾ ಎದುರು ನಿಲ್ತಾನೆ. ಆದರೆ ಟೇಕಾ ತುಂಬ ಶಕ್ತಿಶಾಲಿಯಾಗಿರುತ್ತೆ. ಮೋವಾ ತನ್ನ ಶಕ್ತಿಯಿಂದ ಬೇರೆ ಬೇರೆ ರೂಪಗಳಿಗೆ ಬದಲಾಗಲು ಪ್ರಯತ್ನ ಮಾಡ್ತಾನೆ. ಆದರೆ ಅವನ ಶಕ್ತಿ ಇನ್ನೂ ಕೂಡ ಸಂಪೂರ್ಣವಾಗಿ ಬಂದಿರೋದಿಲ್ಲ. ತುಂಬ ವರ್ಷಗಳಿಂದ ಅವನಿಗೆ ಮ್ಯಾಜಿಕ್ ಹುಕ್ ಸಿಕ್ಕಿಲ್ಲದ ಕಾರಣ ಅವನ ಶಕ್ತಿ ಸಂಪೂರ್ಣವಾಗಿ ಸಿಗೋಕ್ಕೆ ತಡವಾಗಿರುತ್ತೆ. ಕೊನೆಗೆ ಟೇಕಾ ಭೀಕರ ದಾಳಿಯಿಂದ ಮೋವನ ಮ್ಯಾಜಿಕ್ ಹುಕ್ಗೆ ದೊಡ್ಡ ಹಾನಿಯಾಗುತ್ತೆ. ಅದರ ಮೇಲೆ ಬಿರುಕುಗಳು ಕಾಣಿಸ್ಕೊಳ್ಳುತ್ತೆ. ಮೋವಾ ಹೆದರ್ಕೊಬಿಡ್ತಾನೆ. ಯಾಕಂದರೆ ಆ ಹುಕ್ ಏನಾದರೂ ಹಾಳಾದರೆ ಅವನ ಎಲ್ಲ ಶಕ್ತಿ ಕೂಡ ನಾಶ ಆಗಿಬಿಡುತ್ತೆ. ಆ ಸಮಯದಲ್ಲಿ ಮೋನಾ ಅವನಿಗೆ ಧೈರ್ಯ ತುಂಬ್ತಾಳೆ. ನಾವು ಇನ್ನೂ ಸೋತಿಲ್ಲ, ನಾವು ಮತ್ತೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾಳೆ. ಆದರೆ ಮೋವಾ ಮನಸ್ಸಿನಲ್ಲಿ ಭಯ ಹೆಚ್ಚಾಗುತ್ತೆ. ಯಾಕಂದರೆ ಅವನ ಆಯುಧ ಅವನ ಶಕ್ತಿಯಾಗಿರುತ್ತೆ. ಅದನ್ನು ನಾನು ಕಳ್ಕೊಂಡ್ರೆ ನಾನು ಈ ಪ್ರಪಂಚದಲ್ಲಿ ಶೂನ್ಯ ಅಂತ ಅವನು ಯೋಚನೆ ಮಾಡ್ತಾನೆ. ಆ ಸಮಯದಲ್ಲಿ ಮೋವಾ ಮೋನಾಳನ್ನು ಬಿಟ್ಟು ಹೋಗ್ಬಿಡ್ತಾನೆ. ಮೋನಾ ಈಗ ಒಬ್ಬಳೇ ಉಳ್ಕೊಬಿಡ್ತಾಳೆ. ಇಷ್ಟು ದೂರ ಬಂದ ನಂತರ ಇನ್ನೇನು ಮಾಡಬೇಕು ಅಂತ ಅವಳಿಗೆ ಅರ್ಥನೇ ಆಗಲ್ಲ. ಅವಳು ಆಕಾಶದ ಕಡೆ ನೋಡಿ ಹೇಳ್ತಾಳೆ, ಸಮುದ್ರ, ನೀನು ತಪ್ಪು ಹುಡುಗಿಯನ್ನು ಚೂಸ್ ಮಾಡಿದ್ದೀಯಾ. ನಾನು ಪ್ರಯತ್ನ ಮಾಡಿದೆ, ಆದರೆ ನನ್ನಿಂದ ಆಗಲಿಲ್ಲ. ಹಾಗಂದ್ಕೊಂಡು ಸಮುದ್ರದ ಜೊತೆ ಮಾತಾಡ್ತಾಳೆ. ಆದರೆ ಅಷ್ಟರಲ್ಲಿ ಸಮುದ್ರದ ಅಲೆಗಳು ನಿಧಾನವಾಗಿ ಚಲಿಸೋಕೆ ಆರಂಭಿಸ್ತವೆ. ಒಂದು ದೊಡ್ಡ ಮೋಂಟಾರೈ ರೂಪದಲ್ಲಿ ಬೆಳಕು ಕಾಣಿಸುತ್ತೆ. ಮೋನಾಗೆ ತಕ್ಷಣ ಅರ್ಥ ಆಗುತ್ತೆ, ಅದು ಬೇರೆ ಯಾರೂ ಅಲ್ಲ, ಅದು ಅವಳ ಅಜ್ಜಿಯ ಆತ್ಮ ಅಂತ. ಆ ಆತ್ಮ ಅವಳಿಗೆ ಧೈರ್ಯ ತುಂಬುತ್ತೆ. ನೀನು ಮೊದಲು ನಿನ್ನ ಹೃದಯದ ಮಾತು ಕೇಳು. ನಿನ್ನನ್ನು ಸಮುದ್ರ ಆಯ್ಕೆ ಮಾಡಿದ್ದು ನಿನ್ನ ಬಳಿ ಶಕ್ತಿ ಇದೆ ಅಂತ ಅಲ್ಲ, ನಿನ್ನೊಳಗಿನ ಧೈರ್ಯ, ಪ್ರೀತಿ ಮತ್ತು ನಂಬಿಕೆಯನ್ನು ನೋಡಿ. ಇದರಿಂದ ನಿನ್ನ ಜನರಿಗೆ ಹೊಸ ಜೀವನ ಸಿಗ್ಬೋದು. ಈ ಪ್ರಕೃತಿಯನ್ನು ಉಳಿಸೋ ಜವಾಬ್ದಾರಿ ನಿನ್ನದಾಗಿದೆ ಅಂತ ಹೇಳ್ತಾಳೆ. ಈ ಮಾತುಗಳನ್ನು ಕೇಳಿದ ಮೋನಾಗೆ ಮತ್ತೆ ಧೈರ್ಯ ಬರುತ್ತೆ. ಅವಳ ಕಣ್ಣ ಮುಂದೆ ಇಡೀ ಪ್ರಪಂಚನೇ ಬರುತ್ತೆ. ತನ್ನ ಊರು, ತನ್ನ ಕುಟುಂಬ, ತನ್ನ ಪೂರ್ವಿಕರು ಮತ್ತು ಮೋವಾ ಎಲ್ಲರೂ ಕೂಡ ಅವಳಿಗೆ ತಾನು ಯಾರು ಅಂತ ನೆನಪಿಸ್ತಾರೆ. ನಂತರ ಅವಳು ಒಂದು ನಿರ್ಧಾರ ಮಾಡ್ತಾಳೆ. ನಾನು ಸೋಲೋದಿಲ್ಲ, ನಾನು ಈ ಕೆಲಸ ಮಾಡದೆ ಮತ್ತೆ ನಾನು ಊರಿನ ಕಡೆ ಹೋಗೋದಿಲ್ಲ ಅಂತ ನಿರ್ಧಾರ ಮಾಡ್ತಾಳೆ. ಅವಳು ಮತ್ತೆ ಸಮುದ್ರದ ಆಳಕ್ಕೆ ಹೋಗಿ ಟೇಫಿಟಿಯ ಹೃದಯವನ್ನು ತಗೋತಾಳೆ. ಈ ಸಾರಿ ಅವಳಿಗೆ ಭಯ ಇರಲ್ಲ, ಯಾಕಂದರೆ ಅವಳ ಜೊತೆ ಅವಳ ಪೂರ್ವಿಕರ ಆತ್ಮಗಳು ಇರ್ತವೆ. ಅವಳ ಅಜ್ಜಿಯ ಆಶೀರ್ವಾದ ಇದೆ ಮತ್ತು ಅವಳ ಒಳಗಿನ ನಂಬಿಕೆ ಕೂಡ ಇದೆ. ಅದೇ ಸಮಯದಲ್ಲಿ ದೂರದಿಂದ ಒಂದು ಧ್ವನಿ ಕೇಳಿಸುತ್ತೆ. ಮೋವಾ ಮತ್ತೆ ವಾಪಸ್ ಬಂದಿರ್ತಾನೆ. ಅವನು ಅರ್ಥ ಮಾಡ್ಕೊಂಡಿರ್ತಾನೆ, ಮೋನಾ ಒಬ್ಬಳನ್ನೇ ಬಿಟ್ಟು ಹೋಗಿದ್ದು ನನ್ನ ದೊಡ್ಡ ತಪ್ಪು ಅಂತ. ಈಗ ಅಂತಿಮ ಯುದ್ಧ ಸಮಯ ಬಂದಿರುತ್ತೆ. ಮೋನಾ ತನ್ನ ದೋಣಿಯನ್ನು ನೇರವಾಗಿ ಟೇಕಾ ಇರುವ ಜ್ವಾಲಾಮುಖಿಯ ಕಡೆಗೆ ಸಾಗಿಸ್ತಾಳೆ. ಈ ಬಾರಿ ಅವಳ ಮನಸ್ಸಿನಲ್ಲಿ ಯಾವುದೇ ಭಯ ಇರಲಿಲ್ಲ. ಅವಳ ಗುರಿ ಒಂದೇ ಆಗಿರುತ್ತೆ, ಟೇಫಿಟಿಯ ಹೃದಯವನ್ನು ಸರಿಯಾದ ಸ್ಥಳಕ್ಕೆ ತಲುಪಿಸೋದು. ಅಲ್ಲಿ ಟೇಕಾ ತನ್ನ ಭಯಾನಕ ಬೆಂಕಿಯ ಶಕ್ತಿಯಿಂದ ದಾಳಿ ಮಾಡೋಕ್ಕೆ ಶುರು ಮಾಡುತ್ತೆ. ಆದರೆ ಮೋನಾ ಈಗ ಒಬ್ಬ ಅನುಭವವಿಲ್ಲದ ಹುಡುಗಿಯಲ್ಲ. ಅವಳು ಸಮುದ್ರದ ಚಲನೆ, ಗಾಳಿಯ ದಿಕ್ಕು ಮತ್ತು ಅಲೆಗಳ ಶಕ್ತಿಯನ್ನು ಅರ್ಥ ಮಾಡ್ಕೊಂಡಿರ್ತಾಳೆ. ಅವಳು ತನ್ನ ದೋಣಿಯನ್ನು ತುಂಬ ಚಾಣಾಕ್ಷತನದಿಂದ ನಡೆಸುತ್ತಾ ಟೇಕಾನ ದಾಳಿಯನ್ನು ತಪ್ಪಿಸ್ಕೋತಾಳೆ. ಅಷ್ಟರಲ್ಲಿ ಮೋವಾ ಕೂಡ ಅಲ್ಲಿಗೆ ಬರ್ತಾನೆ. ಅವನು ಹೇಳ್ತಾನೆ, ನಿನ್ನನ್ನು ಬಿಟ್ಟು ಹೋಗಿದ್ದು ನನ್ನ ತಪ್ಪು, ಇನ್ನು ಮುಂದೆ ನಿನ್ನನ್ನು ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅಂತ ಅವನ ಮ್ಯಾಜಿಕ್ ಆಯುಧನ ಹಿಡಿದು ಟೇಕಾ ಎದುರು ನಿಲ್ತಾನೆ. ಟೇಕಾನ ಒಂದು ದೊಡ್ಡ ದಾಳಿಯನ್ನು ತಡೆದು ಮೋನಾಗೆ ಮುಂದೆ ಹೋಗೋಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಆದರೆ ಹೋರಾಟದಲ್ಲಿ ಮೋವಾನ ಆಯುಧ ಮತ್ತಷ್ಟು ಹಾನಿಯಾಗುತ್ತೆ. ಆದರೂ ಕೂಡ ಅವನು ಹಿಂದೆ ಸರಿಯಲ್ಲ. ನಾನು ಈಗಾಗಲೇ ತಪ್ಪು ಮಾಡಿದ್ದೀನಿ, ಇನ್ನೊಂದು ಬಾರಿ ಸರಿಯಾದ ಕೆಲಸ ಮಾಡಲೇಬೇಕು ಅಂತ ಅವನು ಹೇಳ್ತಾನೆ. ಮೋವಾ ಆ ಭಯಾನಕ ಗ್ಯಾಂಗ್ಸ್ಟರ್ ಆದ ಟೇಕಾನ ಗಮನವನ್ನು ತನ್ನ ಕಡೆ ಸೆಳೀತಾನೆ. ಅದೇ ಸಮಯದಲ್ಲಿ ಮೋನಾ ತನ್ನ ದೋಣಿಯಲ್ಲಿ ಮುಂದೆ ಸಾಗ್ತಾಳೆ. ಅವಳು ಟೇಫಿಟಿ ಇರುವ ಸ್ಥಳಕ್ಕೆ ತಲುಪ್ತಾಳೆ. ಆದರೆ ಅಲ್ಲಿ ಒಂದು ದೊಡ್ಡ ಆಶ್ಚರ್ಯ ಕಾದಿರುತ್ತೆ. ಅಲ್ಲಿ ಟೇಫಿಟಿನೇ ಕಾಣ್ತಾ ಇರಲ್ಲ. ಮೋನಾಗೆ ದೊಡ್ಡ ಗಾಬರಿ ಆಗುತ್ತೆ. ಹಾಗಿದ್ರೆ ಈ ಹೃದಯವನ್ನು ಯಾರಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ತಾಳೆ.
ಈಗ ಅವಳಿಗೆ ಒಂದು ಸತ್ಯ ಅರ್ಥ ಆಗುತ್ತೆ. ಅವಳು ಟೇಕನ ದೇಹವನ್ನು ಗಮನಿಸ್ತಾಳೆ. ಅಲ್ಲಿ ಟೇಕ ಇದ್ದ ಸ್ಥಳ ಖಾಲಿಯಾಗಿರೋದನ್ನು ಗಮನಿಸ್ತಾಳೆ. ಆಗ ಮೋನಾಗೆ ಅರ್ಥ ಆಗುತ್ತೆ, ಟೇಕ ಮತ್ತು ಟೇಫಿಟಿ ಇಬ್ಬರು ಬೇರೆ ಅಲ್ಲ. ಹೃದಯ ಕಳ್ಕೊಂಡ ಪ್ರಕೃತಿ ದೇವರು ಅವಳ ಕೋಪ ಮತ್ತು ಕತ್ತಲೆ ರೂಪವಾದ ಟೇಕ ಆಗಿದ್ದಾಳೆ ಅಂತ. ಆಗ ಮೋನ ನಿಧಾನವಾಗಿ ಟೇಕ ಹತ್ರ ಹೋಗ್ತಾಳೆ. ಅವಳನ್ನು ಶತ್ರುವಿನಂತೆ ನೋಡದೆ ನೋವಿನಿಂದ ಬಳಲುತ್ತಿರುವ ಒಂದು ಜೀವದಂತೆ ನೋಡ್ತಾಳೆ. ಸಮುದ್ರದ ಸಹಾಯದಿಂದ ಅವಳು ಒಂದು ದಾರಿ ಮಾಡ್ತಾಳೆ. ಆ ಕ್ಷಣದಲ್ಲಿ ಟೇಫಿಟಿಯ ಹೃದಯವನ್ನು ಅವಳ ಎದೆಯಲ್ಲಿ ಇಡ್ತಾಳೆ. ಆ ಕ್ಷಣದಲ್ಲಿ ಒಂದು ಅದ್ಭುತ ಸಂಭವಿಸುತ್ತೆ. ಬೆಂಕಿ ಕೂಡ ಶಾಂತವಾಗುತ್ತೆ, ಕತ್ತಲೆ ಮಾಯವಾಗುತ್ತೆ. ಟೇಕ ಮತ್ತು ತನ್ನ ನಿಜವಾದ ರೂಪವನ್ನು ಟೇಫಿಟಿಯಾಗಿ ಬದಲಾಯಿಸ್ಕೋತಾಳೆ. ಇಡೀ ಜಗತ್ತಿನಲ್ಲಿದ್ದ ಕತ್ತಲೆ ನಿಧಾನವಾಗಿ ಮಾಯವಾಗುತ್ತೆ. ಒಣಗಿದ ಮರಗಳು ಮತ್ತೆ ಹಸಿರಾಗ್ತವೆ. ನಾಶವಾಗಿದ್ದ ಪ್ರಕೃತಿ ಮತ್ತೆ ಜೀವ ಪಡೆಯುತ್ತೆ. ಸಮುದ್ರದಲ್ಲಿ ಮತ್ತೆ ಶಾಂತಿ ಮರಳುತ್ತೆ. ಮೋನ ಮಾಡಿದ ಕೆಲಸದಿಂದ ಇಡೀ ಜಗತ್ತು ಕೂಡ ಉಳಿಯುತ್ತೆ. ಈಗ ಮೋವಾ ಕೂಡ ಮುಂದೆ ಬರ್ತಾನೆ. ತನ್ನ ತಪ್ಪನ್ನು ಒಪ್ಪಿಕೊಂಡು, ಟೇಫಿಟಿ, ನಾನು ನಿನ್ನ ಹೃದಯವನ್ನು ಕದ್ದೆ, ನನ್ನಿಂದಲೇ ಇಷ್ಟೆಲ್ಲ ಕಷ್ಟ ಆಗಿದ್ದು, ನನ್ನನ್ನು ಕ್ಷಮಿಸುವಂತ ಕ್ಷಮೆ ಕೇಳ್ತಾನೆ. ಪ್ರಕೃತಿ ದೇವರು ಅವನನ್ನು ಕ್ಷಮಿಸ್ತಾಳೆ. ಅಷ್ಟೇ ಅಲ್ಲ, ಅವನ ಹಳೆಯ ಮ್ಯಾಜಿಕ್ ಆಯುಧ ಹಾಳಾಗಿದ್ರೂ ಕೂಡ ಅವನಿಗೆ ಮತ್ತೊಂದು ಹೊಸ ಆಯುಧವನ್ನು ನೀಡ್ತಾಳೆ. ಮೋವಾ ಮತ್ತೆ ತನ್ನ ಶಕ್ತಿಯನ್ನು ಪಡಿತಾನೆ. ವೀಕ್ಷಕರು, ಈಗ ಮೋವಾ ಬದಲಾಗಿರ್ತಾನೆ. ಮೊದಲು ಜನರ ಪ್ರೀತಿಗಾಗಿ ಹೀರೋ ಆಗೋಕ್ಕೆ ಬಯಸಿರ್ತಾನೆ. ಆದರೆ ಈಗ ತನ್ನೊಳಗಿನ ಒಳ್ಳೆಯತನವೇ ತನ್ನ ನಿಜವಾದ ಶಕ್ತಿ ಅಂತ ಅವನಿಗೆ ಗೊತ್ತಾಗಿರುತ್ತೆ. ನಂತರ ಮೋವಾಗೆ ಹೇಳ್ತಾಳೆ, ನೀನು ನಮ್ಮ ದ್ವೀಪಕ್ಕೆ ಬಾ, ನಮ್ಮ ಜನರಿಗೆ ಸಮುದ್ರಯಾನವನ್ನು ಕಲಿಸು, ನಮ್ಮ ಪೂರ್ವಿಕರ ಮಾರ್ಗವನ್ನು ಮತ್ತೆ ಆರಂಭಿಸೋಣ ಅಂತ ಹೇಳ್ತಾಳೆ. ಮೋವಾ ಆಗ ಸಂತೋಷದಿಂದ ಅವಳನ್ನು ನೋಡ್ತಾನೆ. ಅದೇ ಸಮಯದಲ್ಲಿ ಅವನ ದೇಹದ ಮೇಲೆ ಒಂದು ಹೊಸ ಟ್ಯಾಟೂ ಮೂಡಿಬರುತ್ತೆ. ಆ ಟ್ಯಾಟೂ ಮೋನಾಳ ಧೈರ್ಯವನ್ನು ಮತ್ತು ಅವಳ ಸಾಧನೆಯನ್ನು ಸಂಕೇತವಾಗಿ ಟ್ಯಾಟೂ ಆಗಿರುತ್ತೆ. ಇದೆಲ್ಲ ಆದಮೇಲೆ ಮೋನ ತನ್ನ ದ್ವೀಪಕ್ಕೆ ಬರ್ತಾಳೆ. ಅವಳನ್ನು ನೋಡಿ ಅವಳ ಅಪ್ಪ ಅಮ್ಮ ಕಣ್ಣಲ್ಲಿ ದೊಡ್ಡ ಸಾಧನೆಯ ಒಂದು ಗೌರವ ಕಾಣುತ್ತೆ. ಅವಳ ಮುದ್ದಿನ ಹಂದಿ ಪೂವಾ ಕೂಡ ಓಡಿ ಬಂದು ಅವಳನ್ನು ಸ್ವಾಗತ ಮಾಡುತ್ತೆ. ಈಗ ಮೋನ ಆ ಪ್ರಾಂತ್ಯದ ನಾಯಕಿಯಾಗುವ ಸಮಾರಂಭ ಸಮಯ ಬಂದಿರುತ್ತೆ. ಆದರೆ ಈ ಬಾರಿ ಅವಳು ತನ್ನ ಪೂರ್ವಜರಂತೆ ಕಲ್ಲನ್ನು ಇಡೋದಿಲ್ಲ. ಅವಳು ಅದರ ಬದಲಾಗಿ ಸಮುದ್ರದ ಒಂದು ಸೀಸೆಲ್ಲನ್ನು ಪವಿತ್ರ ಸ್ಥಳದಲ್ಲಿ ಇಡ್ತಾಳೆ. ಅದು ಒಂದು ಹೊಸ ಆರಂಭದ ಸಂಕೇತ ಆಗಿರುತ್ತೆ. ಈಗ ಆ ದ್ವೀಪದ ಜನರು ತಮ್ಮ ಹಳೆಯ ಗುರುತನ್ನು ಮತ್ತೆ ವಾಪಸ್ ಪಡ್ಕೊಂಡಿರ್ತಾರೆ. ಅವರು ಮತ್ತೆ ದೊಡ್ಡ ದೊಡ್ಡ ಹಡಗುಗಳಲ್ಲಿ ಸಮುದ್ರಯಾನವನ್ನು ಆರಂಭಿಸ್ತಾರೆ. ಹೊಸ ದ್ವೀಪಗಳನ್ನು ಹುಡುಕ್ತಾರೆ. ತಮ್ಮ ಪೂರ್ವಜರಂತೆ ಮಹಾನ್ ನ್ಯಾವಿಗೇಟರ್ಸ್ ಕೂಡ ಆಗ್ತಾರೆ. ಇಲ್ಲಿ ದೂರದಿಂದ ಮೋವಾ ಕೂಡ ಒಂದು ಅಕ್ಕಿಯ ರೂಪದಲ್ಲಿ ಇದನ್ನೆಲ್ಲ ನೋಡಿ ಸಂತೋಷ ಪಡ್ತಿರ್ತಾನೆ. ಮೋನ ಈಗ ತನ್ನ ನಿಜವಾದ ಡೆಸ್ಟಿನಿ ಕಂಡುಕೊಂಡಿರ್ತಾಳೆ. ಅವಳು ಕೇವಲ ಒಂದು ದ್ವೀಪದ ನಾಯಕಿಯಲ್ಲ, ಅವಳು ಸಮುದ್ರದ ಮಗಳು, ಒಬ್ಬ ಧೈರ್ಯಶಾಲಿ ವೇ ಫೈಂಡರ್ ಆಗಿರ್ತಾಳೆ. ಹಾಗೆ ತನ್ನ ಜನರ ಹೊಸ ಭರವಸೆನೂ ಕೂಡ ಆಗಿರ್ತಾಳೆ. ಇಲ್ಲಿಗೆ ಈ ಕತೆ ಅಂತ್ಯವಾಗುತ್ತೆ. ವೀಕ್ಷಕರೇ, ಈ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೊಂದು ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.